ತಂದೆ ತಾಯಿ? ಅಪ್ಪ ಅಮ್ಮ ಇಲ್ಲೇ ಇರ್ತಾರೆ ಸರ್. ಇಲ್ಲೇ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ ಸರ್. ಬೆಂಗಳೂರಲ್ಲಿ ಇರ್ತಾರೆ ಸರ್ ನಮ್ಮ ಜೊತೆನೆ. ನೀವೀಗ ಬೆಂಗಳೂರಲ್ಲಿ ಇರೋದಾ ಅಥವಾ ಎಲ್ಲಿ? ಇಲ್ಲ ಸರ್, ಗುಲ್ಬರ್ಗ ಊರು. ಇವಾಗ ಸ್ವಲ್ಪ ನಮ್ದು ಮನೆ ಕಟ್ಟಿದ್ವಿ ಸರ್, ಸ್ವಲ್ಪ ಸಾಲ ಇದೆ. ಸೊ ಬೆಂಗಳೂರಲ್ಲಿ ಇದೀವಿ ಸರ್ ಇವಾಗ ಎಲ್ರು. ಈಗ ನೀವು ಅಂದ್ರೆ ನಿಮ್ಮದು ಮೂಲ ಗುಲ್ಬರ್ಗ, ಬಟ್ ನೀವಿರೋದು ಬೆಂಗಳೂರು. ಹೌದು ಸರ್. ಆಯ್ತಪ್ಪ, ಹೇಳಪ್ಪ, ಏನಾದರೂ ಹಂಚ್ಕೊಳ್ಳೋದಿದೆಯಾ? ಹೌದು ಸರ್, ಸ್ವಲ್ಪ ಏನಂದ್ರೆ ಒನ್ ಇಯರ್ ಬೇಕು ಸರ್ ನಮ್ಗೆ. ಒಂದು ಲವ್ ಆಗಿದೆ ಸರ್ ಗುಲ್ಬರ್ಗಲ್ಲಿ. ಜೋರ ಮಾತಾಡಪ್ಪ. ಅಂದ್ರೆ 1 ಇಯರ್ ಬೇಕು ಸರ್ ನನಗೆ. ಒಂದು ಹುಡುಗಿ ಜೊತೆ ಲವ್ ಆಗಿದೆ ಸರ್ ಗುಲ್ಬರ್ಗಲ್ಲಿ. ಏನು ಓದಿದ್ದೀರಾ ನೀವು? ನಾನು BCom ಆಗಿದೆ ಸರ್ ನಂದು. ಓಕೆ, ನೀವು ಅಲ್ಲಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಶುರುವಾದ ಪ್ರೀತಿ ಬಗ್ಗೆ ನೀವು ಮಾತಾಡ್ತಿದ್ದೀರಿ. ಅಂದ್ರೆ ಇಲ್ಲ ಸರ್, ನಂಗೆ ಅಂದ್ರೆ ನಾನು ಇಲ್ಲಿ ಜಾಬ್ ಮಾಡ್ಕೊಂಡಿದ್ದೆ ಸರ್ ನಂದು ಬೆಂಗಳೂರಲ್ಲಿ. ಅವರು ಅಲ್ಲೇ ಗುಲ್ಬರ್ಗದವ್ರು ಸರ್, ಕಾಲೇಜ್ ಫ್ರೆಂಡ್ಸ್ ಸರ್ ಅವರು. ಓಕೆ, ನೀವು ಹೇಳ್ತಾ ಇರೋ ಹುಡುಗಿ ಗುಲ್ಬರ್ಗದವ್ರು, ನಿಮ್ಮ ಕಡೆಯವರು? ನಮ್ಮ ಕಡೆಯವ್ರು ಸರ್ ಅವರು. ಓಕೆ, ಪ್ರೀತಿ ಶುರುವಾಗಿದ್ದು ಅಲ್ಲೋ ಇಲ್ಲೋ? ಇಲ್ಲ ಸರ್, ಅಲ್ಲೇ ಶುರು ಆಗಿದೆ ಸರ್ ನಮ್ಗೆ. ಅವ್ರು ಅಲ್ಲೇ ಇರ್ತಾರೆ ಸರ್, ನಾವು ಇಲ್ಲೇ ಇರ್ತೀವಿ. ಆಯ್ತು, ಹೇಳಪ್ಪ. ಕಾಲೇಜಲ್ಲಿ ಅಂದರೆ PUC ಇಲ್ಲ, ಡಿಗ್ರಿ ಇಲ್ಲ? PUC ಅಲ್ಲಿ ಸರ್. ಹೇಳ್ತಾ ಹೋಗಪ್ಪ. PUC ಅಲ್ಲಿ ಆಗಿದೆ ಸರ್. ಅಂದ್ರೆ ಫಸ್ಟ್ ಒಂದು 6 ಮಂತ್ ಎಲ್ಲ ಚೆನ್ನಾಗಿತ್ತು ಸರ್, ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿದ್ವಿ ಸರ್. ಓಕೆ. ಸೊ ಅದಾದ್ಮೇಲೆ ಸ್ವಲ್ಪ ಹುಡುಗಿ ನಮ್ಗೆ ಅವಾಯ್ಡ್ ಮಾಡಿದ್ವಿ ಸರ್. ಅಂದ್ರೆ ನಂಗೆ ಈ ತರ ಮನೇಲಿ ಗೊತ್ತಾಗಿದೆ, ಫೋನ್ ಮಾಡ್ಬೇಡ, ಅದು ಮಾಡ್ಬೇಡ ಅಂತ ಸ್ವಲ್ಪ ಹೇಳಿದ್ ಸರ್. ಅವಳು ಅವಾಯ್ಡ್ ಮಾಡ್ಕೊಂಡ್ ಬರ್ಲಿ ಸರ್ ನಂಗೆ. ಅಂದ್ರೆ ನನ್ಗೆ ಸ್ವಲ್ಪ ಡಿಪ್ರೆಷನ್ ಸರ್. ಯಾಕಂದ್ರೆ ನಾನು ಬೆಂಗಳೂರಲ್ಲಿ ಇದ್ನಲ್ಲ ಸರ್. ಬೆಂಗಳೂರಲ್ಲಿ ಬೇಕಾದ್ರೆ ನಂಗೆ ಸಡನ್ ಆಗಿ ಆತರ ಹೇಳಿದಾಗ ಸ್ವಲ್ಪ ನಾನು ಅವಳು ಸಡನ್ ಆಗಿ ಫೋನ್ ಮಾಡೋದು ಬಿಟ್ಬಿಟ್ಲು ಸರ್ ನಂಗೆ ಕಾಲ್ ಮಾಡೋದು. ಅಂದ್ರೆ ನೀವು ಎಷ್ಟು ವರ್ಷದಿಂದ ಪ್ರೀತಿ ಮಾಡ್ತಿದ್ರಿ? ಅಂದ್ರೆ ನಾನು ಕಾಲೇಜಲ್ಲೇ ಮಾಡ್ತಾ ಇದ್ದೆ ಸರ್ ಮುಂಚೆ. ಅಂದ್ರೆ ಅವಳು ನಂಗೆ ರಿಟರ್ನ್ ಅಂದ್ರೆ ನಂಗೆ ಲವ್ ಮಾಡ್ತಾ ಇರ್ಲಿಲ್ಲ ಅವಳು. ಅದಾದ್ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಅವಳೇ ನಂಗೆ ಕಾಲ್ ಮಾಡಿಬಿಟ್ಟು ನಿಂಗೆ ಇಷ್ಟ, ನನ್ಗೆ ನೀನ್ ಇಷ್ಟ ಅಂತ ಆ ಥರ ಎಲ್ಲ ಅವಳೇ ನಂಗೆ ಫಸ್ಟ್ ಮತ್ತೆ ಪ್ರಪೋಸ್ ಮಾಡಲು ಫೋನ್ ಮಾಡಿ. ಆಯ್ತು, ಇರಪ್ಪ ಒಂದು ನಿಮಿಷ. ನೀವು ಕಾಲೇಜಲ್ಲಿ ಪ್ರೀತಿ ಮಾಡ್ತಿದ್ರಿ, ಆ ಸಮಯದಲ್ಲಿ ನೀವು ಪ್ರಪೋಸು ಮಾಡಿರ್ಲಿಲ್ಲ ಅಥವಾ ಆಕೆ ಅದನ್ನ ಸಮ್ಮತಿಸಿರ್ಲಿಲ್ಲ, ಬಟ್ ಕಾಲೇಜ್ ಮುಗಿದಾದ ಮೇಲೆ ಆಕೆ ಫೋನ್ ಮಾಡಿ ಹೇಳಿದ್ರು? ಹೌದು ಸರ್. ಹೌದು ಸರ್. ಓಕೆ, ಅಂದ್ರೆ ಕಾಲೇಜ್ ಮುಗಿದು ನೀವು ಬೆಂಗಳೂರು ಕಡೆ ಬಂದಾದ ಮೇಲೆ? ಹೌದು ಸರ್, ನಾನು ಜಾಬ್ ಮಾಡ್ತಿದ್ದಲ್ಲ ಸರ್, ಅವಾಗ ಫೋನ್ ಮಾಡಿ. ಅಂದ್ರೆ ನಿಜವಾಗ್ಲೂ ಆಕೆನೇ ಫೋನ್ ಮಾಡಿ ಹೇಳಿದ್ರಾ? ಹೌದು ಸರ್, ಅವ್ರು ಫೋನ್ ಮಾಡಿಲ್ಲ. ನಮ್ಮ ಫ್ರೆಂಡ್ ಹತ್ರ ನಂಬರ್ ಇಸ್ಕೊಂಡು ಅವಳೇ ಫೋನ್ ಮಾಡಿಲ್ಲ ಸರ್. ಫೋನ್ ಮಾಡಿ ಒಂದೇ ಸತಿ ಪ್ರೀತಿ ವಿಚಾರ ಹೇಳ್ಬಿಟ್ರಾ? ಅಂದ್ರೆ ಒಂದೇ ಸಲ ಅಲ್ಲ, ಒಂದ್ 3-4 ಡೇಸ್ ಅಲ್ಲಿ ಚೆನ್ನಾಗಿ ಫ್ರೆಂಡ್ ತರ ಕ್ಲೋಸ್ ಆಗಿ ಮಾತಾಡ್ಬಿಟ್ಟು ಇವಾಗ ನಾನಂದ್ರೆ ಇಷ್ಟನಾ ಅಂತ ಆತರ ಎಲ್ಲ ಕೇಳಿ ಸರ್ ಅವಳು. ಹೌದು, ನಂಗೆ ಅವಾಗ್ಲೂ ಇಷ್ಟ, ಇವಾಗ್ಲೂ ಇಷ್ಟ ನಂಗೆ ಅಂತ ನಾನು ಅಂದೆ. ಹಂಗಂದ್ರೆ ನನ್ನ ಮದುವೆ ಆಗ್ತೀಯ ನೀನು ಅಂತ ಆತರ ಎಲ್ಲ ಕೇಳಿ ಸರ್ ಅವಳು. ಓಕೆ, ನಿಮ್ಗೆ ಇಷ್ಟ ಇದ್ರೆ ನಾನು ಆಗ್ತೀನಿ, ನಮ್ಮ ಮನೆಯವ್ರು ಒಪ್ಪಿಸ್ಬಿಟ್ಟು. ಒಂದೇ ಏಜ್ ಅವರಾ? ಹಾ ಸರ್. ಅಂದ್ರೆ ಒಂದೇ ವಯಸ್ಸಿನವರ ನೀವಿಬ್ರು? ಹಾ, ಸೇಮ್ ಸರ್, ಸೇಮ್. ಇಬ್ರು ಒಂದೇ ಕ್ಲಾಸ್ಮೇಟ್ ಸರ್. ಆಯ್ತಪ್ಪ, ಆಯ್ತು. ಸೊ ಅವ್ರು ಹಂಗೆ ಹೇಳಿದಾಗ ಒಪ್ಕೊಂಡ್ರಿ, ಪ್ರೀತಿ ಶುರು ಆಯ್ತು. 6 ತಿಂಗಳಾಯ್ತಾ? 6 ತಿಂಗಳಾಯ್ತು. ಸೊ 6 ತಿಂಗಳಾದ್ಮೇಲೆ ಯಾಕೋ ಅವಾಯ್ಡ್ ಮಾಡೋಕ್ ಶುರು ಮಾಡಿದ್ರು? ಹೌದು ಸರ್. ಕೇಳಿದಾಗ ಮನೆಯವ್ರಿಗೆ ಗೊತ್ತಾಗಿದೆ ಅಂದ್ರು? ಮನೇಲಿ ಗೊತ್ತಾಗಿದೆ. ನಿನ್ ಪಾಡಿಗೆ ನೀರು, ನನ್ನ ಪಾಡಿಗೆ ನಾ ಇರ್ತೀನಿ, ಫೋನ್ ಮಾಡಬೇಡ ಅಂತ ಆಗಿರ್ಲಿ ಸರ್. ಅಂದ್ರೆ ನಿನ್ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಇರ್ತೀನಿ. ಹೌದು ಸರ್. ಈಗ ನನ್ನ ಪಾಡಿಗೆ ನಾನು ಇದ್ದೆ, ನೀನೇ ಬಂದಿದ್ದಲ್ವ ನಾವು ಅನ್ಬೇಕಾಯ್ತು. ಅದೇ ಹೇಳ್ತೆ ಸರ್, ಅಂದ್ರೆ ಈ ತರ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲಲ್ಲ, ಅದಕ್ಕೆ ನಾನು ಇವಾಗ ಮನೇಲಿ ಗೊತ್ತಾಗಿದ್ದಲ್ಲ, ಏನೂ ಮಾಡಕ್ಕಾಗಲ್ಲ, ನಿನ್ ಪಾಡಿಗೆ ನೀನಿರು, ನಿನ್ ಲೈಫ್ ನೀನ್ ಚೆನ್ನಾಗಿ ನೋಡ್ಕೋ ಅಂದ್ರೆ ನಾನು ತುಂಬಾ ಹಚ್ಕೊಂಡ್ಬಿಟ್ಟಿದ್ದೆ ಸರ್. ಯಾಕಂದ್ರೆ ನಾನೇ ಫಸ್ಟ್ PUC ಅಲ್ಲಿ ಅವಳಿಗೆ ಲವ್ ಮಾಡ್ತಾ ಇದ್ನಲ್ಲ. ಓಕೆ ಓಕೆ. ಸೊ ಅವಳೇ ಬಂದಿದ್ದಾಳೆ, ನಂಗೆ ಪ್ರಪೋಸ್ ಮಾಡಿದಾಳೆ. ಅಂದ್ರೆ ನಾನು ಮೊದಲೇ ಇಷ್ಟಪಡೋ ಹುಡುಗಿ ನನಗೆ ಅವಳಾಗಿ ಬಂದ್ಬಿಟ್ಟು ತಿರ್ಗಾ ಮತ್ತೆ ಪ್ರಪೋಸ್ ಮಾಡಿದ ಅಂದ್ರೆ ನಂಗೆ ಎಷ್ಟು ಖುಷಿ ಆಗಿತ್ತು ಸರ್. ಅದು ಲಡ್ಡು ಬಂದು ಬಾಯಿಗೆ ಬಿತ್ತು. ಹೌದು ಸರ್. ಅದಾದ್ಮೇಲೆ ನನ್ಗೆ ಅಂದ್ರೆ ಫೋನ್ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಆಯ್ತು, ಎಲ್ಲ ಆಲ್ಮೋಸ್ಟ್ ಎಲ್ಲದ್ರಲ್ಲೂ ಬ್ಲಾಕ್ ಮಾಡಿದ್ವಿ ಸರ್ ನಂಗೆ ಅವಳು. ಅಂದ್ರೆ ನಿಜವಾಗ್ಲೂ ಅವ್ರ ಮನೆಯವ್ರಿಗೆ ಗೊತ್ತಾಗಿತ್ತಾ? ಹೌದು ಸರ್, ಗೊತ್ತಾಗಿತ್ತು ಸರ್, ಮನೇಲಿ ಗೊತ್ತಾಗಿತ್ತು. ನಿನ್ಗೇನು ಕೇಳಿಲ್ವಾ ಫೋನ್ ಮಾಡಿ? ಅಂದ್ರೆ ಅವ್ರ ಮನೆಯವ್ರು ಏನೂ ಹೇಳಿರ್ಲಿಲ್ಲ ಸರ್. ಇವಳು ನಂಗೆ ಡೈರೆಕ್ಟ್ ಆಗಿ ಅವಳೇ ಫೋನ್ ಮಾಡಿ ಹೇಳಿಲ್ಲ ಸರ್ ನಂಗೆ ಈ ತರ ಆಗಿದೆ ಅಂತ. ಓಕೆ, ಅಲ್ಲಿಗೆ ಎಲ್ಲ ಕಡೆ ಬ್ಲಾಕ್ ಮಾಡಿದ್ರು? ಎಲ್ಲ ಬ್ಲಾಕ್ ಮಾಡಿದ್ವಿ ಸರ್. ಅದಾದ್ಮೇಲೆ ನಾನು ಹೋಗಿದ್ದೆ ಸರ್, ಗುಲ್ಬರ್ಗ ಹೋಗಿದ್ದೆ. ಓಕೆ, ಹೋಗಿದ್ದೆ ಅಂದ್ರೆ ಅವ್ರ ಮನೆ ಎಲ್ಲ ಗೊತ್ತು ಸರ್ ನಂಗೆ, ನಮ್ಮ ಏರಿಯಾದಲ್ಲಿ ಇರೋದು ಅವ್ರ ಮನೆ. ಹೋಗಿದ್ದೆ. ಹೋದ್ರೆ ಅವಳು ಅಂದ್ರೆ ಇವ್ ಯಾರು ಅನ್ನೋರ್ ತರಾನೇ ಟ್ರೀಟ್ ಮಾಡಿದ್ವಿ ಸರ್. ಯಾಕಂದ್ರೆ ನಾವು ಅದಕ್ಕಿಂತ ಒಂದು 6 ಮಂತ್ ಅಲ್ಲಿ ನಾವು ಮೀಟ್ ಮಾಡಿದ್ವಿ ಸರ್. ಅವಳು ನಾನು ಮೀಟ್ ಮಾಡಿದ್ವಿ. ಓಕೆ, ಒಂದು 2 ಟೈಮ್ಸ್ ಮೀಟ್ ಮಾಡಿದ್ವಿ ಸರ್. ಅದಾದ್ಮೇಲೆ ಅವಳು ಮನೆ ಹತ್ರ ಹೋದ್ರೆ ನೀವ್ ಯಾರು ಅನ್ನೋ ತರ ಟ್ರೀಟ್ ಮಾಡಿದ್ರು ಸರ್. ಮಾತಾಡ್ತಾ ಇದ್ಲು, ಮನೆ ಹತ್ರ ಬರ್ಬೇಡ, ಈ ತರ ಗೊತ್ತಾದ್ರೆ ಮನೇಲೆಲ್ಲ ಪ್ರಾಬ್ಲಮ್ ಆಗುತ್ತೆ ನೋಡು. ಸೊ ಅದಾದ್ಮೇಲೆ ಅವಳು ಒಂಥರ ಟ್ರೀಟ್ ಮಾಡಿದ್ ನಂಗೂ ಒಂಥರ ಮನ್ಸಿಗೆ ಬೇಜಾರಾಯ್ತು ಸರ್. ಏನ್ ಈ ತರ ಮೀಟ್ ಮಾಡಿದ್ರೆ 2 ಟೈಮ್ಸ್ ಅದನ್ನ ಈ ತರ ಮಾತಾಡ್ತಾ ಇದ್ದ ಅಂತ ನಂಗೆ ಮನ್ಸಿಗೆ ಬೇಜಾರಾಗ್ಬಿಟ್ಟು ಅಂದ್ರೆ ಹೋಗೋದ್ ಬಿಟ್ಬಿಟ್ಟೆ ಸರ್ ಮನೆ ಹತ್ರ.
ಅದಾದ್ಮೇಲೆ ಅಂದ್ರೆ ನನ್ನ ಕೆಲಸನೂ ಅಲ್ಲೇ ಹೋಗ್ಬಿಟ್ಟೆ ಸರ್. ಇಲ್ಲಿ ಕೆಲಸ ಬಿಟ್ಬಿಟ್ಟು ನಾನು ಅಲ್ಲೇ ಉಳ್ಕೊಂಡು ಸರ್ ಗುಲ್ಬರ್ಗಲ್ಲಿ ಒಂದು 6 ಮಂತ್. ಓಕೆ. ಅಂದ್ರೆ ಮನೆಯಲ್ಲಿ ಸ್ವಲ್ಪ ನಂಗೆ ಡಿಪ್ರೆಷನ್ ಅಂದ್ರೆ ಒಂಥರ ಏನೂ ಬೇಡ ನಂಗೆ ಅವಳೇ ಬೇಕು ಆ ತರ ಅನ್ಸ್ತದೆ ಸರ್ ನಂಗೆ ಆ ಟೈಮಲ್ಲಿ. ಕೆಲಸನೂ ಬಿಟ್ಬಿಟ್ಟೆ ಸರ್. ನಾನು ಇಲ್ಲಿ ನಂಗೆ 20,000 ಸ್ಯಾಲ್ರಿ ಕೊಡ್ತಾ ಇದ್ರಿ ಇಲ್ಲಿ ಬೆಂಗಳೂರಲ್ಲಿ. ಅಂದ್ರೆ ಆ ಡಿಪ್ರೆಷನ್ ಕಾರಣಕ್ಕೆ ಕೆಲಸ ಬಿಟ್ರಾ? ಕೆಲಸ ಬಿಟ್ಬಿಟ್ಟು ನಂಗೆ ಏನಂದ್ರೆ ಯಾರ ಜೊತೆನೂ ಮಾತಾಡಕ್ ಆ ಟೈಮಲ್ಲಿ ಅಪ್ಪ ಅಮ್ಮ ಜೊತೆನೂ ಮಾತಾಡ್ತಾ ಇರ್ಲಿಲ್ಲ. ಅಕ್ಕ ಜೊತೆ ನನ್ಗೆ ಅಪ್ಪ ಅಮ್ಮ ಮತ್ತೆ ಒಬ್ರು ಅಕ್ಕ ಇದಾರೆ. ನಂಗೆ ಯಾರ ಜೊತೆನೂ ಮಾತಾಡಕ್ ಇಷ್ಟನೇ ಆಗ್ತಾ ಇರ್ಲಿಲ್ಲ ಸರ್ ಆ ಟೈಮಲ್ಲಿ. ಜಗಳ ಮಾಡ್ಕೊಂಡು ಅಂದ್ರೆ ಅವ್ರಿಗೆ ಗೊತ್ತಿತ್ತಾ ಇದೆಲ್ಲ? ಮನೇಲೆ ಅಮ್ಮಗ ಅವ್ರಿಗೆ ಗೊತ್ತಿತ್ತು ಸರ್, ಅಮ್ಮಗೆ ಅಕ್ಕ ಗೊತ್ತಿತ್ತು. ಬಟ್ ಏನೋ ಮಾಡ್ತಾ ಇದ್ದಾನೆ ಮತ್ತೆ ಅವ್ರಿಗೆ ಅಷ್ಟೊಂದೇನು ಹೇಳಿರ್ಲಿಲ್ಲ ಸರ್. ನಂಗೆ ಲೈಟ್ ಆಗಿ ಅಷ್ಟೇ ಮೇಂಟೆನೆನ್ಸ್ ಮಾಡ್ತಾ ಇದ್ದೇನೆ. ಎಲ್ರ ಮೇಲೂ ಜಗಳಕ್ಕೆ ಹೋಗ್ತಿದ್ದೆ. ಹೌದು ಸರ್. ಯಾಕಂದ್ರೆ ನಂಗೆ ಏನಾದ್ರು ಹೇಳಕ್ ಬಂದ್ರೆ ಇವಾಗ ನಂಗೆ ಕೆಲಸ ಮೇಲೆ ಹೋದ್ರೆ ಕೆಲಸ ಇಂಟ್ರೆಸ್ಟ್ ಇಲ್ಲ ಸರ್. ಇವಾಗ ಅವಳದೇ ನೆನ್ಪು, ಕೆಲಸ ಮೇಲೆ ಹೋದ್ರು ಅವಳದೇ ನೆನ್ಪು, ಮಾತಾಡ್ಬೇಕನ್ಸೋದು ನಂಗೆ. ಓಕೆ. ಸೊ ಅದಾದ್ಮೇಲೆ ನಮ್ ಕೆಲಸ ನಂಗೆ ಇವ್ರು ಫೋನ್ ಮಾಡಿದ್ರು ಸರ್ ಕಂಪ್ನಿಯಿಂದ, ಯಾವ ಬರ್ತೀಯ ಅಂತ. ನಾನು ಬರ್ತೀನಿ ಸರ್ ಒಂದು ವೀಕಲ್ಲಿ ಅಂತ ಹೇಳ್ಬಿಟ್ಟು ನಾನು ತಿರ್ಗಾ ಮತ್ತೆ ಅವ್ರು ಕಾಲ್ ಮಾಡಿದ್ರು. ನಾನು ರಿಸೀವ್ ಅದೇನು ಮಾಡ್ಲಿಲ್ಲ ಸರ್ ರಿಟರ್ನ್. ಆಯ್ತು ಅಲ್ಲೇ ಉಳ್ಕೊಂಬಿಟ್ಟೆ ಸರ್ ಒಂದು 4 ಮಂತ್ಸ್ ಅಲ್ಲೇ ಉಳ್ಕೊಂಡ್ಬಿಟ್ಟೆ ಗುಲ್ಬರ್ಗಲ್ಲಿ. ಅದಾದ್ಮೇಲೆ ಅಲ್ಲಿ ಕೆಲಸ ಏನೂ ಇರ್ಲಿಲ್ಲ ಸರ್ ನಂಗೆ ಆಕ್ಚುಲಿ. ಇವಾಗ ಅಲ್ಲಿ ನಂಗೆಲ್ಲ ದುಡ್ಡು ಬೇಕಲ್ಲ ಸರ್, ಇವಾಗ ಖರ್ಚಿಗೆ ದುಡ್ಡು ಬೇಕು ಎಲ್ಲ. ಅಂದ್ರೆ ಒಂದು 6 ತಿಂಗಳು ನೀವೇನೂ ದುಡಿಲಿಲ್ಲ ಅಂದ್ರೆ ಇದೇ ಡಿಪ್ರೆಷನ್ ಹೊರಗಡೆ ಬರೋದೇ ದೊಡ್ಡ ಕೆಲಸ ಆಗಿತ್ತು ಸರ್. ಹೆಂಗಾಗ್ತೈತೆ ಅಂದ್ರೆ ನಂಗೆ ಪ್ರತಿಯೊಂದು ನಿಮಿಷನೂ ಮಾತಾಡ್ಬೇಕು ಅವ್ಳ ಜೊತೆ ಮಾತಾಡ್ಬೇಕು, ಅವಳನ್ನ ನೋಡ್ಬೇಕು. ಯಾಕಂದ್ರೆ ನಾವು ಲವ್ ಮಾಡೋ 6 ಮಂತ್ ಅಲ್ಲಿ ಅವಳು ನಂಗೆ ಒಂದ್ ಸ್ವಲ್ಪನೂ ಬಿಟ್ಟಿರ್ತಿರ್ಲಿಲ್ಲ. ವಿಡಿಯೋ ಕಾಲ್ ಮಾಡೋದು, ನಾನು ಸ್ವಲ್ಪ ಫೋನ್ ಇಡ್ತೀನಿ, ನಾನು ಡ್ಯೂಟಿ ವರ್ಕ್ ಮೇಲೆ ಇದ್ದೀನಿ, ಆಮೇಲೆ ಒಂದ್ 5 ನಿಮಿಷ ಅಂದ್ರೆ ಅವಳು ಜಗಳ ಮಾಡೋವಳು. ಅಂದ್ರೆ ನೀವು ಒಂದೇ ಊರಾ? ಒಂದೇ ಊರು ಸರ್, ನಮ್ ಗುಲ್ಬರ್ಗ ಒಂದೇ ಊರು. ಅಲ್ಲಪ್ಪ, ಹಳ್ಳಿನೂ ಒಂದೇನಾ ಅಂತೆ? ಇಲ್ಲ ಸರ್, ಹಳ್ಳಿ ಬೇರೆ ಸರ್. ಬಟ್ ನಾವು ಇದ್ದಿದ್ದು ಅಲ್ಲಿ ಗುಲ್ಬರ್ಗ ಸರ್, ಸಿಟಿಲಿ. ಹೌದು ಸರ್. ಓಕೆ. ಅವ್ರಿಗೂ ನಿಮ್ಗೂ ಮನೆ ಎಷ್ಟು ದೂರ ಇತ್ತು? ಮನೆ ಅಂದ್ರೆ ಒಂದು 1 ಕಿಲೋಮೀಟರ್ ಆತರ ಇತ್ತು ಸರ್ ಮನೆ. ಓಕೆ. ನೀವು ಆ ಡಿಪ್ರೆಷನ್ ಇರೋ ಸಮಯದಲ್ಲಿ ಹೆಚ್ಚು ಕಡಿಮೆ ಅದೇ ಹತ್ರನೇ ಆ ಹುಡುಗಿನೂ ಇದ್ರು? ಹೌದು ಸರ್, ಅವರು ಅಲ್ಲೇ ಇದ್ರು ಸರ್. ಓಕೆ. ಬಟ್ ಹಾಗೆ ಬ್ಲಾಕ್ ಮಾಡಿ ಆದ್ಮೇಲೆ ನೀವು ಡಿಪ್ರೆಷನ್ಗೆ ಹೋದ್ಮೇಲೆ ಆ ಹುಡುಗಿ ಮತ್ತೆ ಯಾವತ್ತೂ ಫೋನ್ ಮಾಡಿರ್ಲಿಲ್ಲ ಸರ್? ಅದಾದ್ಮೇಲೆ ನಮ್ಗೆ ಡಿಪ್ರೆಷನ್ ಅಂದ್ರೆ ನಂಗೆ ಯಾರ ಜಗಳ ಮಾಡ್ಕೊಂಡಿದ್ದೀನಿ ಸರ್ ಮನೆಯಲ್ಲಿ. ಈ ತರ ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ವಲ್ಲ ಸರ್ ನಾನು. ಯಾಕೆ ಏನಂತ ರೀಸನ್ ಎಲ್ಲ ಕೇಳಿದ್ರೆ ಸರ್ ನಂಗೆ ಆ ಹುಡುಗಿ ಬಿಟ್ಟಿರಕ್ ಆಗ್ತಾ ಇರ್ಲಿಲ್ಲ. ಸೊ ಮನೆಯಲ್ಲೆಲ್ಲ ಬೈಯರ್ ಸರ್, ಅವಳೇನು ಬಿಡು, ಅವಳಿಗೆ ಯಾಕೆ, ಅವಳಿಗೆ ಇಷ್ಟೆಲ್ಲ ನೀನೇನು ಇದು ಮಾಡ್ತೀಯ, ಆತರ ಎಲ್ಲ ಮನೇಲಿ ಹೇಳೋರು ಸರ್ ನಂಗೆ. ಓಹೋ. ಅಂದ್ರೆ ಅಷ್ಟೊತ್ತಿಗೆ ಮನೆಯವ್ರಿಗೆ ಎಲ್ರಿಗೂ ಗೊತ್ತಾಯ್ತು? ಗೊತ್ತಾಗಿತ್ತು ಸರ್ ನಮ್ಮ ಮನೇಲೆಲ್ಲ. ನಿಮ್ಮ ಅಪ್ಪ ಕೂಡ ಸಮಾಧಾನ ಮಾಡಿದ್ರಾ? ಮನೇಲಿ ಅಂದ್ರೆ ಏನಂದ್ರೆ ಸರ್, ಇವಾಗ ಅವರು ಮನೇಲಿ ಏನು ನಂಗೆ ಹೇಳ್ತಾ ಇರ್ಲಿಲ್ಲ. ಯಾಕಂದ್ರೆ ಸರ್ ನಂಗೆ ಏನ್ ಇಷ್ಟ ಬರುತ್ತೆ ಅದು ಸಪೋರ್ಟ್ ಮಾಡ್ತಾ ಇದ್ರು ಮನೇಲಿ. ಬಟ್ ಈ ಲವ್ ವಿಷಯದಲ್ಲಿ ಏನಂದ್ರೆ ಸ್ವಲ್ಪ ಇವಾಗ ನಾನು ಒಬ್ಬನೇ ಇರೋದು ಮಗ. ಇವಾಗ ಏನಾದ್ರೂ ಆದ್ರೆ ಹೆಚ್ಚು ಕಡಿಮೆ ಆದ್ರೆ ನಮ್ಗೆ ಮಗನಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಂತ ಅವ್ರಿಗೆ ಅದು ಭಯ ಸರ್. ಸೊ ಹಂಗಾಗಿ ಅವರು ನಂಗೆ ಅಂದ್ರೆ ಲವ್ಗೆ ಅಂತ ಈ ತರ ಏನು ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇವಾಗ ಇವನಿಗೆ ಏನ್ ಪ್ರಾಬ್ಲಮ್ ಆದ್ರೆ ಆತರ ಯೋಚನೆ ಮಾಡ್ತಾ ಇದ್ರು ಸರ್ ಮನೇಲಿ. ಬಟ್ ಅದು 6 ಮಂತ್ಸ್ ಸರ್. ಹೆಂಗಂದ್ರೆ ಫುಲ್ ಡಿಪ್ರೆಷನ್, ಕೆಲಸ ಹೋಗಿರ್ಲಿಲ್ಲ ಸರ್, ಮನೇಲಿ ಒಬ್ನೇ ಇರೋದು. ಅಪ್ಪ ಅಮ್ಮ ಇಲ್ಲಿದ್ರು ನಾನು ಊರಲ್ಲಿ ಒಬ್ನೇ ಇದ್ದೆ ಸರ್ ನಾನು ಆ ಟೈಮಲ್ಲಿ. ಮರೆಯಕ್ಕ ಅಂದ್ರೆ ಒಟ್ಟ ಮರೆಯಕ್ಕ ಆಗ್ತಾನೆ ಇಲ್ಲ ಸರ್ ಆಕ್ಚುಲಿ ಅದು. ಇವಾಗ್ನು ಅಂದ್ರೆ ಇವಾಗ ಆಯ್ತು ಸರ್, ಇವಾಗ ಒಂದು 8 ಮಂತ್ಸ್ ಆಗಕ್ ಬಂದ ಇವಾಗ ಬ್ರೇಕಪ್ ಆಗಿ. ಬಟ್ ಇನ್ನೂ ಮರೆಯಕ್ಕೆ ಆಗ್ತಿಲ್ಲ ಸರ್. ರೀಸೆಂಟ್ ಆಗಿ ಒಂದು 3 ಮಂತ್ಸ್ ಬ್ಯಾಕ್ ಕಾಲ್ ಮಾಡಿದ್ವಿ ಸರ್ ಮತ್ತೆ ಅವಳು. ಮಾಡ್ಬಿಟ್ಟು ಸೊ ನಂಗೆ ನಿನ್ ಜೊತೆ ಮತ್ತೆ ಮಾತಾಡ್ಬೇಕು, ನಿನ್ ಜೊತೆ ಇರ್ಬೇಕು ಅಂತ ಆತರ ಮತ್ತೆ ಫೋನ್ ಮಾಡಿದ್ವಿ ಸರ್ ಅವಳು. ಸೊ ನಾನೇ ಅವಳಿಗೆ ಹೇಳಿದೆ ಸರ್, ಇಲ್ಲ ಇವಾಗ ನನ್ಗೆ ಆಗಲ್ಲ, ನನ್ ಸ್ವಲ್ಪ ಇವಾಗ ನಾನು ಡಿಪ್ರೆಷನ್ ಇಂದ ಇವಾಗ ಹೊರಗಡೆ ಬರ್ತಾ ಇದೀನಿ, ಆಗಲ್ಲ ಅಂತ ಹೇಳ್ತಾರೆ. ಇಲ್ಲ ನಂಗೆ ನಿನ್ ಬೇಕು ಅಥವಾ ಆತರ ಹೇಳಿದ್ರು ಸರ್ ಅವಳು. ಸುಮ್ನೆ ಆಗಿದ್ದೆ ಸರ್, ನಾನು ಸುಮ್ನೆ ನೋಡೋಣ ಅಂತ ಹೇಳಿದ್ದೆ ನಾನು ಅವ್ರಿಗೆ. ಅದಾದ್ಮೇಲೆ ಒಂದು 2 days ಆದ್ಮೇಲೆ ಮತ್ತೆ ಕಾಲ್ ಮಾಡ್ಬಿಟ್ಟು ನಂಗೆ ಸ್ವಲ್ಪ ಅಮೌಂಟ್ ಬೇಕಾಗಿದೆ ಮತ್ತೆ ಫೋನ್ ಮಾಡಿದ್ವಿ ಸರ್. ಓಕೆ. ನಾನು ಹೇಳಿದೆ ಸರ್, ನಾನು ಇವಾಗ ಕೆಲಸದಲ್ಲಿ ಇಲ್ಲ, ನನ್ನ ಹತ್ರ ಅಮೌಂಟ್ ಇಲ್ಲ. ಅಂದ್ರೆ ನೀನ್ ಸುಳ್ಳು ಹೇಳ್ತೀನಿ, ನಿನ್ನ ಹತ್ರ ಅಮೌಂಟ್ ಇದೆ ಆತರ ಎಲ್ಲ ಫೋನ್ ಮಾಡ್ಬಿಟ್ಟು. ಅಂದ್ರೆ ನಮ್ಮ ಹತ್ರ ಅಮೌಂಟ್ ಇಲ್ಲ, ಇವಾಗ ಪ್ಲೀಸ್ ಅರ್ಥ ಮಾಡ್ಕೊಂಡ್ರೆ. ಅಂದ್ರೆ ನಿನ್ ದುಡ್ಡಿದ್ರೆ ಮಾತ್ರ ಮಾತಾಡ್ತೀಯ ಅಂದ್ರೆ, ಹೌದು ನಮ್ಗೆ ದುಡ್ಡಿದ್ರೆ ಮಾತಾಡ್ತೀನಿ ನೋಡು, ದುಡ್ಡಿದ್ರೆ ದುನಿಯಾ ಅಂತ ಅಂದ್ರು ಸರ್. ಅದಾದ್ಮೇಲೆ ನನ್ನ ಫ್ರೆಂಡಿಗೆ ಈ ತರ ಅಂತ ಹೇಳಿದೆ ಸರ್, ನನ್ನ ಫ್ರೆಂಡ್ ಹತ್ರ ಶೇರ್ ಮಾಡ್ಕೊಂಡೆ. ನನ್ನ ಫ್ರೆಂಡ್ ಹೇಳ್ದ ಸರ್, ಅವಳು ಇನ್ನೊಬ್ಬನ ಜೊತೆ ಇವಾಗ ಇದು ಮಾಡ್ತಾ ಇದ್ದಾಳೆ, ಸೊ ನಿನ್ ಟೈಮ್ ಪಾಸ್ ಯೂಸ್ ಮಾಡ್ಕೊಂಡಿದ್ದಾಳೆ ಅವಳು, ಇವಾಗ ಅವಳಿಗೆ ಅಮೌಂಟ್ ಬೇಕಾಗಿದೆ ಅದಕ್ಕೆ ನೀನ್ ಫೋನ್ ಮಾಡಿದ್ದಾಳೆ ಅವಳು. ಯಾಕಂದ್ರೆ ಮುಂಚೆ ನಾನು ಅಮೌಂಟ್ ಕೇಳಿದಾಗೆಲ್ಲ ಅಮೌಂಟ್ ಕೊಡ್ತಿದ್ದೆ ಸರ್ ಅವಳಿಗೆ. ಅವ್ಳಿಗೆ ಏನ್ ಬೇಕಾಗಲ್ಲ, ನನ್ ಶಾಪಿಂಗ್ ಬೇಕಂದ್ರೆ ಶಾಪಿಂಗ್, ಅಮೌಂಟ್ ಬೇಕಂದ್ರೆ ಎಲ್ಲ ಕೊಡ್ತಾ ಇದ್ದೆ. ಸೊ ಅದಾದ್ಮೇಲೆ ಮತ್ತೆ ಅವಳು ಹೆಂಗಂದ್ರೆ ಸರ್, ಇವಾಗ ನನ್ ಬಿಟ್ಮೇಲೆ ಇನ್ನೊಂದು ಹುಡುಗ ನೋಡ್ಕೊಂಡಿದ್ದಾಳೆ ಅವಾಗ.
ನಮ್ ಬ್ರೇಕಪ್ ಆದ್ಮೇಲೆ ಇನ್ನೊಂದು ಹುಡುಗ ನೋಡ್ಕೊಂಡಿದ್ದಾರೆ. ಸೊ ನಾನೇನೋ ಆತರ ಹುಡುಗಿ ಅಲ್ಲ ಅನ್ಕೊಂಡಿದ್ದೆ, ಬಟ್ ನಾನ್ ತುಂಬಾ ಹಚ್ಕೊಂಡಿದ್ದೆ ಸರ್ ಡಿಪ್ರೆಷನ್ ಅಂದ. ಇವಾಗ್ನು ನನ್ಗೆ ಹೆಂಗಂದ್ರೆ ಇನ್ನೂ ನೆನ್ಪು ಬರುತ್ತೆ ಸರ್, ಇನ್ನೂ ಮರೆಯಕ್ಕಾಗ್ತಿಲ್ಲ. ಸೊ ಈಗ ಅಪ್ಪ ಅಮ್ಮನ ಹತ್ರನೇ ಇದ್ದೀರಾ? ಇವಾಗ ಬಂದಿದ್ದೀನಿ ಸರ್, ಅಪ್ಪ ಅಮ್ಮ ಹತ್ರನೇ ಇದ್ದೀನಿ ಸರ್ ಇವಾಗ. ಬಟ್ ಒಂದೊಂದ್ ಟೈಮ್ ಏನು ಅನ್ಸುತ್ತೆ ಅಂದ್ರೆ ಅಪ್ಪ ಅಮ್ಮ ಜೊತೆ ಚೆನ್ನಾಗಿ ಎಲ್ರಿಗೂ ಚೆನ್ನಾಗಿರೋಣ ಮರ್ಬಿಟ್ಟು ಅಂತ ಅನ್ಸುತ್ತೆ ಸರ್, ಬಟ್ ಆದ್ರೂ ಮರೆಯಕ್ಕೆ ಆಗ್ತಿಲ್ಲ ಸರ್. ಎಷ್ಟು ವರ್ಷ ಅಂದ್ರೆ ಅವಾಗ ಒಂದು 2-3 months ಬ್ಯಾಕ್ ಸರ್, ಹೆಂಗಂದ್ರೆ ಜೀವನನೇ ಬೇಡಪ್ಪ, ಅವಳಿಲ್ಲ ಅಂದ್ರೆ ಜೀವನನೇ ಬೇಡ ಈ ತರ ಅನ್ಸ್ಬಿಟ್ಟಿದೆ ಸರ್. ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದೆ ಸರ್. ಬಟ್ ಅವಳು ಆತರ ಅಂತ ಗೊತ್ತಿರ್ಲಿಲ್ಲ ಸರ್, ಯಾಕಂದ್ರೆ ನಮ್ ಫ್ರೆಂಡ್ ಹೇಳಿದ್ಮೇಲೆ ನಾನು ಹೌದಲ್ಲಪ್ಪ ಅಂತ ಕನ್ಫರ್ಮ್ ಮಾಡಿ ಕೇಳಿದೆ ಸರ್ ಅವಳಿಗೆ, ಏನ್ ಈ ತರ ಮಾಡ್ತಾ ಇದೆ ಅಂತ ನಾನು ಬಿಟ್ಮೇಲೆ. ಅಂದ್ರೆ ಹೌದು ನನ್ನ ಇಷ್ಟ ನನ್ನ ಲೈಫ್, ನೀನೇನು ಇವಾಗ ಆತರ ಎಲ್ಲ ಮಾತಾಡ್ಲಿ ಸರ್ ಅವಳು. ಓಕೆ, ಈ ಬ್ರೇಕಪ್ ಆದ ಸಮಯದಲ್ಲಿ ಅಥವಾ ಈ ಹುಡುಗಿ ಬಿಟ್ಟು ಹೋಗಿ ಬ್ರೇಕಪ್ ಆದ ಸಮಯದಲ್ಲಿ ಯಾವತ್ತಾದ್ರೂ ಸಾಯ್ಬೇಕು ಅಂತ ಅನ್ಸಿದ್ ಹೌದಾ? ಹೌದು ಸರ್, ನಿಜ ಅನ್ಸಿದೆ ಸರ್. ಅನ್ಸಿದಾಗ ಯಾಕೆ ಮತ್ತೆ ಸತ್ತಿಲ್ಲ, ಅಥವಾ ಯಾಕೆ ನೀವು ಅದನ್ನ ಕಾರ್ಯರೂಪಕ್ಕೆ ತಂದಿಲ್ಲ? ಅದು ಆತರ ಅಂದ್ರೆ ನಂಗೆ ತುಂಬಾ ಅನ್ಸಿತ್ತು ಸರ್ ಮಾಡ್ಬೇಕಂತೇಳಿ. ಬಟ್ ಇವಾಗ ಒಂದ್ ಟೈಮಲ್ಲಿ ನಮ್ ಫ್ರೆಂಡ್ಸ್ ಎಲ್ಲ ಅಂದ್ರೆ ಸ್ವಲ್ಪ ಜೊತೆಗಿದ್ದು ಮೋಟಿವೇಶನ್ ಮಾಡೋರು ಸರ್. ಹಿಂಗಲ್ಲ ನಿಮ್ ತಾಯಿ ತಂದಿದ್ದಾರೆ, ಅವ್ರನ್ನ ನೋಡ್ಕೋಬೇಕಲ್ಲ, ನೀನು ಇರೋದು ಒಬ್ನೇನೆ, ಆತರ ಎಲ್ಲ ಸ್ವಲ್ಪ ಮೋಟಿವೇಶನ್ ಮಾಡಿದಾಗ ಹೌದಲ್ಲ ಅಂತ ಅನ್ಸತ್ ಸರ್. ಬಟ್ ಅವ್ರೆಲ್ಲ ಹೇಳ್ಬಿಟ್ಟು ಹೋದಾಗ ಮತ್ತೆ ಮನೇಲಿದ್ದ ಮತ್ತೆ ಅದೇ ಯೋಚನೆಗಳು ಅದೇ ನೆನ್ಪು ಬರೋದು ಸರ್ ಮೈಂಡ್ ಅಲ್ಲಿ. ಅವ್ಳು ಬೇಕು ನಂಗೆ, ಅವಳಿಲ್ಲ ಅಂದ್ರೆ ಏನಿಲ್ಲ ಅಂತ. ಯಾಕಂದ್ರೆ ಸರ್ ನಂಗೆ ಒಂದು 2 ನಿಮಿಷನೂ ನಾನ್ ಕೆಲಸ ಮೇಲೆ ಇದ್ರೆ ಬಿಟ್ಟೇ ಇರ್ತಿರ್ಲಿಲ್ಲ ಸರ್. ಯಾವಾಗ್ಲೂ ವಿಡಿಯೋ ಕಾಲ್ ಮಾಡು, ಫೋನ್ ಮಾಡು, ವಿಡಿಯೋ ಕಾಲ್ ಮಾಡು, ಫೋನ್ ಮಾಡು ಅಂತ ಯಾವಾಗ್ಲೂ ಮಾಡ್ತಾನೆ ಇದ್ಲು. ಕೆಲಸ ಮಾಡೋಕ್ಕೂ ಆಗ್ತಾ ಇರ್ಲಿಲ್ಲ ಆ ಟೈಮಲ್ಲಿ ನಂಗೆ. ಸೊ ನೀವು ನಿಮ್ಮ ಹತ್ರ ಹಣ ಕೇಳಿದ್ಲಲ್ಲ, ಅಂದ್ರೆ ಬ್ರೇಕಪ್ ಆಗಿ ಎಷ್ಟೋ ತಿಂಗಳಾದ್ಮೇಲೆ ಮತ್ತೆ ಮೆಸೇಜ್ ಮಾಡಿದ್ರು, ನೀನ್ ನನಗೆ ಬೇಕು ಅಂದ್ಲು, ಒಂದಷ್ಟು ಹಣ ಕೊಡು ಅಂದ್ಲು, ನೀನ್ ಕೊಡಲ್ಲ ಅಂದೆ. ಸೊ ಆಗ ಅಂದ್ರೆ ನನ್ನ ಹತ್ರ ಇದ್ರೆ, ಯಾಕಂದ್ರೆ ಅವಳಿಗೆ ಇಲ್ಲ ಅಂತ ಇರ್ಲಿಲ್ಲ ಸರ್. ಯಾಕಂದ್ರೆ ನಾನ್ ಕೆಲಸ ಬಿಟ್ಟಿದ್ನಲ್ಲ ಸರ್, ನಾನು ಆ ಟೈಮಲ್ಲಿ ಕೆಲಸ ಬಿಟ್ಟಿದ್ದೇನೆ ಸರ್. ನನಗೆ ಆ ಟೈಮಲ್ಲಿ ಅಮೌಂಟ್ ಇರ್ತಾ ಇರ್ಲಿಲ್ಲ ಸರ್. ಓಕೆ, ಇದ್ದಿದ್ರೆ ಆ ಸಮಯದಲ್ಲೂ ಕೊಟ್ಬಿಡ್ತಿದ್ರಿ? ಇದ್ರೆ ಕೊಟ್ಬಿಡ್ತಿದ್ದೆ. ಯಾಕಂದ್ರೆ ಸರ್ ನನ್ಗೇನಂದ್ರೆ ಅವಳ ಖುಷಿಗಿಂತ ಬೇರೆ ಏನು ಇಲ್ಲ ಅಂತ ಆತರ. ಬಟ್ ಅವಳು ಇವಾಗ್ನು ಬೇರೆ ಹುಡುಗನು ಮಾಡ್ತಾ ಇದ್ದಾಳೆ ಸರ್. ಆದ್ರೂ ನನ್ಗೆ ನೆನ್ಪು ಬರುತ್ತೆ, ಮಾತಾಡ್ಬೇಕು ಅನ್ಸುತ್ತೆ. ಬಟ್ ಅವಳು ಏನ್ ಹೆಲ್ಪ್ ಕೇಳಿದ್ರು ಇವಾಗ ಮಾಡ್ಬೇಕನ್ಸುತ್ತೆ ಸರ್. ಯಾಕಂದ್ರೆ ಇವಾಗ ಮತ್ತೆ ನನ್ಗೆ ರೀಜನ್ ಆಗೇನು ಜಾಬ್ಗೆ ಅನ್ಸುತ್ತೆ ಸರ್. ಇವಾಗ ಏನಾದ್ರು ಹೆಲ್ಪ್ ಕೇಳಿದ್ರೆ ಮಾಡೋಣ, ಅವಳು ಹೆಂಗಾದ್ರೂ ಇರ್ಲಿ, ಖುಷಿಯಾಗಿರ್ಲಿ, ಯಾರ ಜೊತೆ ಖುಷಿಯಾಗಿರ್ಲಿ, ಅವಳಿಗೆ ಏನ್ ಬೇಕಾದ್ರೂ ಹೆಲ್ಪ್ ಮಾಡೋಣ ಅಂತ ಇವಾಗ್ಲೂ ಅನ್ಸುತ್ತೆ ಸರ್. ಬಟ್ ಆದ್ರೂ ಮರೆಯಕ್ಕೊಂದು ಆಗ್ತಾನೆ ಇಲ್ಲ ಸರ್ ಅದು. ಈಗ ಒಂದು ಕೆಲಸ ಮಾಡು, ಪಾಪ ಅವಳಿಗೆ ಕೇಳೋಕೆ ಆಗದೆ ಇರ್ಬೋದು, ನೀನೇ ಒಂದ್ ದಿವ್ಸ ಹೋಗು, ಒಂದಷ್ಟು ಹಣ ತಗೊಂಡು ಹೋಗು, ಈಚೆಡಿ ಕರೆದ್ಬಿಟ್ಟು ತಗೋ ನಿನ್ ಖರ್ಚಿಗೆ ಬೇಕಾಗುತ್ತೆ ಮಡುಕು ಅಂತ ಕೊಟ್ಬಿಟ್ಟು ಬಾ. ಅಯ್ಯೋ ಅಷ್ಟೇ ಯಾಕೆ ಪಾಪ ಅವಳು ಕೇಳೋದು ಯಾಕೆ, ಅವಳು ಕೇಳೋ ಕಷ್ಟ ಅವಳಿಗೆ ಯಾಕೆ ಕೊಡ್ತೀಯಪ್ಪ? ನೀನೇ ಒಂದಷ್ಟು ಹಣ ಕಂತೆ ತಗೊಂಡು ಹೋಗು, ಈಚೆಗಡಿಗೆ ಕರಿ, ಬರವಾ ಇಲ್ಲಿ ಈಚೆಗಡಿಗೆ, ತಗೋ ಒಂದಷ್ಟು ಹಣ ಇಟ್ಕೋ ಅಂತ ಕೊಟ್ಬಿಟ್ಟು ಬಾ, ಏನಾಗುತ್ತೆ? ಬಟ್ ಅಂದ್ರೆ ಸರ್ ಹೆಂಗಂದ್ರೆ ಇವಾಗ ಅವಳು ನನ್ಗೆ ನೋಡಿದ್ರು ನೋಡದೇ ಇರೋ ತರ ಆತರ ಸರ್ ಇವಾಗ. ಅದು ಬೇಡ ಅದು. ಅಯ್ಯೋ, ನಿಮ್ಮಂತ ಮಹಾನುಭಾವರು ಸಿಗ್ಬೇಕು ನಮಗೆ. ಅಯ್ಯೋ ಮಹಾನುಭಾವರು ನೀವು. ಅಂದ್ರೆ ಹೋಗು, ಕೇಳಿಸ್ಕೊಳಪ್ಪ, ಆಯ್ತು ಕೇಳಿಸ್ಕೊ. ಅಂದ್ರೆ ನೀವೆಲ್ಲ ನಮಗೆ ಮಾದರಿ ಪುರುಷರಯ್ಯ. ಸಮಾಜ ನಿಮ್ಮನ್ನ ನೋಡಿ ಕಲಿಬೇಕು. ಹೋಗು. ಆಕೆ ಬರೋದು ಯಾಕೆ, ಕೇಳೋದು ಯಾಕೆ? ಹೇಳ್ದಲ್ಲಪ್ಪ, ಅಯ್ಯೋ ನಾನು ಈಗಲೂ ನನಗೆ ಅವನು ಅವನ ಜೊತೆನೋ ಸುತ್ತಾಡಲಿ, ಅವನ ಜೊತೆ ಅವಳು ಏನಾದರೂ ಮಾಡಲಿ, ಈ ಹಿಂದೆ ಅವಳನ್ನು ನಾನು ಪ್ರೀತಿಸಿದ್ದೆ, ಈಗ ಅದಕ್ಕೆ ಅವಳಿಗೆ ಚೆನ್ನಾಗಿರ್ಬೇಕು ಒಟ್ನಾಗ. ಅವಳು ಈಗ ಹೆಂಗೂ ಕೆಲ್ಸಕ್ಕೆ ಸೇರಿದ್ಯಾ, ಒಂದು ಕೆಲಸ ಮಾಡು, ಸಂಬಳ ಈಸ್ಕೋ. ಅಪ್ಪ ಅಮ್ಮಂಗೆ ಯಾಕೆ ಕೊಡ್ತೀಯೋ? ಅವ್ರು ಬೀದಿಗೆ ಬರಲಿ, ಅವ್ರಿಗೇನು ತೊಂದರೆ ಇಲ್ಲ. ಅವ್ರಿಗೆ ₹1 ಕೊಟ್ಟಿಯ ನೀನು? ಹೇಳೋದು ಕೇಳಿಸ್ಕೊ. ಅಪ್ಪ ಅಮ್ಮಂಗೆ ₹1 ಕೊಟ್ಟಿಯ? ತಂಗಿ, ಅಪ್ಪ, ಅಮ್ಮ, ಅಕ್ಕ ಹೋಗ್ಲಿ, ಅವರೆಲ್ಲ ಬೀದಿಗೆ ಹೋಗ್ಲಿ, ಅವ್ರ ಬಗ್ಗೆ ಯೋಚನೆ ಮಾಡಬೇಡ. ಅಂಥವ್ರು 100 ಜನ ಸಿಗ್ತಾರೆ. ಈ ಹುಡುಗಿ ಅಂತೂ ಅದರಲ್ಲೂ 6 ತಿಂಗಳಿಗೆ ಪ್ರೀತಿ ಕಟ್ ಮಾಡ್ಕೊಂಡು ಬ್ರೇಕಪ್ ಮಾಡಿ ಇನ್ನೊಬ್ಬನ ಜೊತೆ ಹೋಗು ಇಂಥವ್ರು ಎಲ್ಲಯ್ಯ ಸಿಗ್ತಾರೆ ನಿನಗೆ? ಒಂದು ಕೆಲಸ ಮಾಡು, ನೀನು ಸಂಬಳ ಈಸ್ಕೋ, ತಗೊಂಡು ಹೋಗು. ನಿನ್ನಿಂದ ನನಗೆ ಮೆಸೇಜ್ ಬೇಡ, ನಿನ್ನ ಪ್ರೀತಿ, ನೀನು ಮದುವೆನೂ ಆಗ್ಬೇಡ, ನೀನು ಯಾವನ ಜೊತೆನಾದ್ರೂ ಸುತ್ತೋಡು, ತಗೋ ಈ ಹಣ ಮಾಡ್ಕೊ. ನಾನು ನಿನಗೋಸ್ಕರ ಅಪ್ಪ ಅಮ್ಮನ ಬಿಟ್ಟು ಬರ್ಲಿಕ್ಕೆ ತಯಾರಿದ್ದೀನಿ. ನನ್ನ ಜೀವನ ಪೂರ್ತಿ ನನಗೊಂದು ಗುರಿ ಇಲ್ಲ, ಒಂದು ದಿಕ್ಕು ದೆಸೆ ಏನೂ ಇಲ್ಲ. ತಗೋ ನೀನೊಂದಷ್ಟು ಹಣ ಇಟ್ಕೋ ಅಂತ ಕೊಟ್ಟುಬಿಟ್ಟು. ಅಂದರೆ ಇದು ಎಂಥ ಮಾದರಿ ಜನ್ಮನಯ್ಯ, ಇದು ಅದ್ಭುತ ಕಡೆಯ. ನೀನು ಬೇಜಾರು ಮಾಡ್ಕೊಬೇಡ. ಅಯ್ಯೋ
ಇಲ್ಲ ಸರ್ ಯಾಕಂದ್ರೆ ಇಲ್ಲ ಸರ್ ಆಕ್ಚುಲಿ ನಾನು ಏನಂದ್ರೆ ನಮ್ದು ಮನೆ ಕಟ್ಟಿದ್ವಿ ಸರ್. ನಾನು ಮನೆ ಏ ಅಂದ್ರೆ ಬಿಡಪ್ಪ ಅದು ಬಿಡಯ್ಯ. ನೀನು ಮನೆ ಕಟ್ಸಿದ್ಯೋ ತಾಜ್ ಮಹಲ್ ಕಟ್ಸಿದ್ಯೋ ನನಗದು ಬೇಡ. ಹೌದು. ನಿಮ್ಮ ಯೋಗ್ಯತೆಗಳು ಎಲ್ಲ ಅರ್ಥ ಆದವು ಅಂದ್ರೆ ಈ ಕ್ಷಣಕ್ಕೂ ಅಪ್ಪ ಅಮ್ಮ ಒಬ್ಬ ಮಗ ಅನ್ನೋ ಕಾರಣಕ್ಕೆ ಹಲ್ಲು ಕಚ್ಕೊಂಡು ಸುಮ್ಮನಾಗಿರ್ಬೋದು. ಅವ್ರು ತಿಂದಿರೋ ನೋವಿಗೆ ನೀನು ಪದಗಳಲ್ಲಿ ವರ್ಣಿಸೋಕಾಗುತ್ತಾನೆ ಅದನ್ನ? ಹೌದು ಸರ್. ಆಯ್ತು, ಅದಾಮೇಲೆ ಮಾತಾಡ್ತೀನಿ. ಇದನ್ನು ಬಿಟ್ಟು ಈ ಪ್ರೀತಿ ಅವಳು ಬ್ರೇಕಪ್ ಮಾಡಿದ್ಲು, ನಾನು ವಿಡಿಯೋ ಕಾಲ್ ಮಾಡ್ತಿದ್ದೆ, 1 ನಿಮಿಷ ಬಿಟ್ಟು ಇರ್ತಿರ್ಲಿಲ್ಲ, ಅವಳು ಕೇಳ್ಕೊಳ್ಳೋಕೆ ದುಡ್ಡು ಕೊಡ್ತಿದ್ದೆ, ಶಾಪಿಂಗ್ ಮಾಡಿಸ್ತಿದ್ದೆ, ಅವಳು ಈಗ ನನ್ನನ್ನು ಬಿಟ್ಬಿಟ್ಟು ಇನ್ಯಾವನಿಂದ ಹೋದ್ಲು, ಅವಳು ಬೇಕಾದ್ರೂ ಈಗಲೂ ನನ್ನ ದುಡ್ಡು ಕೇಳಿದ್ರೆ ನಾನು ಕೊಡ್ತೀನಿ. ಆಯಿತು, ಇದು ಒಂದು ಸಾಧನೆ ಅಂದ್ಕೊಳ್ಳೋಣ ಮೌಲ್ಯತೆಗೆ. ಇದನ್ನು ಬಿಟ್ಟು ಇನ್ನೇನಾದರೂ ನಾನೊಬ್ಬ ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ಅಥವಾ ನಾನು ಒಳ್ಳೆ ಒಂದು ಕಡೆ ಕೆಲಸ ಹಿಡಿದು ಅಲ್ಲೇ ತುಂಬ ವರ್ಷಗಳ ಕಾಲ ಮಾಡಿ ಅಲ್ಲಿ ನಾನು ಇನ್ನೊಂದೇನೋ ಪೊಸಿಷನ್ಗೆ ಹೋಗಬೇಕು, ಅಥವಾ ಇಂಥದ್ದೇನು ಒಂದು ಗುರಿ ಏನಾದರೂ ಇದೆಯಾ ನಿನಗೆ? ಸರ್ ನಂಗೆ ಅಂದ್ರೆ ಮನೇಲೆಲ್ಲ ಏನಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಯಾವ್ದಾದ್ರು ಟ್ರೈ ಗೌರ್ಮೆಂಟ್ ಎಕ್ಸಾಮ್ಗೆ ಟ್ರೈ ಮಾಡೋ, ಇವಾಗಾದ್ರೂ ಕೋಚಿಂಗ್ ಹೋಗೋಣ ಹೇಳ್ತಿದ್ರು ಸರ್ ಮನೇಲಿ. ಸೊ ಅದು ಹೋಗೋಣ ಅಂತ ಅನ್ಕೊಂತೀವಿ ಸರ್. ಯಾಕಂದ್ರೆ ಈ ಮೈಂಡ್ ಇಂದ ಏನೋ ಆಚೆ ಬರಕತ್ತಿಲ್ಲ ಸರ್. ಅದೊಂದು ಈಗ ಹೋಗಲ್ಲಪ್ಪ, ಈಕೆ ಸಿಗುವ ಮುಂಚೆ ಆದ್ರೂ ಒಂದು ಗುರಿ ಇತ್ತ ನಿನಗೆ? ಇತ್ತು ಸರ್, ಮುಂಚೆ ಇತ್ತು ಸರ್. ಏನ್ ಗುರಿ ಇತ್ತು? ಅಂದ್ರೆ ಮುಂಚೆ ನಾನು ಅಂದ್ರೆ KSC, ನಾನು SD ಎಕ್ಸಾಮ್, FD ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೆ ಸರ್. ನಾನು ಸ್ಟಡಿ ಮಾಡ್ತಿದ್ದೆ ಆ ಟೈಮಲ್ಲಿ, ಜಾಬ್ ಮಾಡ್ಕೊಂಡೇ ಮಾಡ್ತಿದ್ದೆ ಸರ್ ನಾನು ಮುಂಚೆ. ಓಕೆ. ಸೊ ಸಿಕ್ಕ ಮೇಲೆ ಅದೆಲ್ಲ ಬಿಟ್ಬಿಟ್ರಾ? ಸರ್ ಈಕೆ ಸಿಕ್ಕ ಮೇಲೆ ಅದೆಲ್ಲ ಬಿಟ್ಬಿಟ್ರಾ? ಅದಾದ್ಮೇಲೆ ಸ್ವಲ್ಪ ಕಡಿಮೆ ಆಗ್ಬೇಕು ಸರ್. ಫೋನಲ್ಲಿ ಮಾತಾಡ್ಕೊಂಡು ಅದು ಕಡಿಮೆ ಆಯ್ತು ಸರ್. ಫೋನಲ್ಲಿ ಜಾಸ್ತಿ ಮಾಡೋದು ಆ ಟೈಮಲ್ಲಿ ಜಾಸ್ತಿ ಆಯ್ತು ಸರ್ ಫೋನಲ್ಲಿ ಮಾತಾಡೋದು. ಇವಾಗ ರೀಟ್ರೈ ಮಾಡೋಣ, ಮತ್ತೆ ಓದೋಣ ಅಂತಂದ್ರೆ ಮತ್ತೆ ಅದೇ ಅಂದ್ರೆ ನೆನಪು ಅಷ್ಟು ಮರಳ ತರ ಬರುತ್ತೆ, ಬಟ್ ಆದ್ರೂ ನೆನಪು ಬರುತ್ತೆ ಸರ್. ಹೋಗ್ಲಿ, ತಂದೆ ತಾಯಿ ಬಗ್ಗೆ ಏನ್ ಅನ್ಸುತ್ತೆ ಈಗ? ನಿಮ್ಮಂಥವ್ರು ನೋಡಿದಾಗ ನನಗೊಂಥರ ವಿಚಿತ್ರವಾದ ಅನುಭವ ಅನ್ನೋ ಒಂದು ಭಾವನೆ ಬರುತ್ತೆ. ಅಂದರೆ ಹುಡುಗಿಗೋಸ್ಕರ ನಾನು ಹಣ ಖರ್ಚು ಮಾಡ್ತೀನಿ, ಸಾಯ್ತೀನಿ, ಇಂತೆಲ್ಲ ಯೋಚನೆ ಬರ್ತಾವಲ್ಲ. ಈ ಮಧ್ಯೆ ತಂದೆ ತಾಯಿ ಬಗ್ಗೆ ಏನಾದರೂ ಯೋಚನೆ ಬರುತ್ತಾ? ಅಯ್ಯೋ, ಆಕೆಗಿಂತ ನನಗೆ ಈ ತಂದೆ ತಾಯಿನ ದೊಡ್ಡವರು ಅಲ್ವನಪ್ಪ, ಅಥವಾ ಅವರೇ ಮುಖ್ಯ ಅಲ್ವನಪ್ಪ ಅಂತ ಅನ್ಸೋದೇ ಇಲ್ವ ನಿಮ್ಗೆ? ಆ ಮನುಷ್ಯತ್ವನೇ ಬರಲ್ವಾ? ಇಲ್ಲ ಸರ್, ಇವಾಗ ಹೆಂಗಂದ್ರೆ 6 ಮಂತ್ಸ್ ಅಂದ್ರೆ ಅದು ಬ್ರೇಕಪ್ ಆದ್ಮೇಲೆ ನಾನು ಸ್ವಲ್ಪ ಇದು ಡಿಪ್ರೆಷನ್ ಇಂದ ಸ್ವಲ್ಪ ಹೊರಗಡೆ ಬಂದಲ್ಲ ಸರ್. ನಂಗೆ ಅವಾಗ ಏನು ನಂಗೆ ಎಲ್ಲ ಅನುಭವ ಆಯ್ತು ಸರ್ ಅವಾಗ. ಅಂದ್ರೆ ಆ ಟೈಮಲ್ಲಿ ಅಷ್ಟು ಫ್ರೆಂಡ್ಸ್ ಯಾರೋ ಅಂದ್ರೆ ಫೈನಾನ್ಸಿಯಲಿ ಯಾರೋ ಈ ತರ ನಂಗೆ ಹೆಲ್ಪ್ ಮಾಡಿಲ್ಲ ಸರ್. ಆ ಟೈಮಲ್ಲಿ ಸ್ವಲ್ಪ ಫ್ಯಾಮಿಲಿ ನಂಗೆ ಆ ಟೈಮಲ್ಲಿ ಹೆಲ್ಪ್ ಮಾಡ್ತು. ಈಗ ಅನ್ಸುತ್ತೆ ಸರ್ ನಂಗೆ, ನನ್ನ ಫ್ಯಾಮಿಲಿ ಬಿಟ್ರೆ ಯಾರು ಆಗಲ್ಲ, ನಂಗೆ ನನ್ನ ಸಂಬಂಧಿಕರು ಯಾರು ಆಗಲ್ಲ ಸರ್. ಯಾಕಂದ್ರೆ ಆ ತರ ಮಾತಾಡ್ಕೊಂಡಿದ್ರು ಆ ಟೈಮಲ್ಲಿ. ಸರ್ ನಂಗೆ ಆ ಟೈಮಲ್ಲಿ ನಂಗೆ ಕೈ ಹಿಡಿದಿರೋದು ಅಂದ್ರೆ ಅಪ್ಪ ಅಮ್ಮ, ನಮ್ಮ ಅಕ್ಕ, ಇವರೇ ನಂಗೆ ಫ್ಯಾಮಿಲಿ ಆ ಟೈಮಲ್ಲಿ ಕೈ ಹಿಡಿದ್ರು. ನಂಗೆ ಇವಾಗ ಅನ್ಸುತ್ತೆ ಎಲ್ರಿಗೂ ಚೆನ್ನಾಗಿ ನೋಡ್ಕೊಳ್ಳೋಣ, ಎಲ್ರ ಜೊತೆ ಚೆನ್ನಾಗಿರೋಣ ಅಂತ ಇವಾಗ ಅದೇ ಮೈಂಡ್ ಸೆಟ್ ಇದೆ ಸರ್ ನಂಗೆ. ಬಟ್ ನಂಗೆ ಏನಂದ್ರೆ ಆ ಮೈಂಡ್ ಇಂದ ಆಚೆ ಸ್ವಲ್ಪ ಮರೆಯಕ್ ಆಗ್ತಿಲ್ಲ ಸರ್. ಅದೊಂದೇ. ಆಯ್ತಪ್ಪ, ಆಯ್ತು. ಈಗ ನಿನ್ನೆಲ್ಲ ಈ ಸಾಧನೆಯ ಹಾದಿಯನ್ನು ಕೇಳ್ಕೊಂಡಿದ್ದಾಯ್ತು. ಈಗ ಸ್ವಲ್ಪ ಮೌನವಾಗಿದ್ದು ನನ್ನ ಮಾತು ಕೇಳಿಸ್ಕೊ, ಆಯ್ತಲ್ಲ? ಈಗ ಮೊದಲನೇದಾಗಿ ಒಂದು ಗುರಿ ಇಟ್ಕೊಂಡಿದ್ದೆ, ನಾನೇನೋ ಸಾಧಿಸಬೇಕು, ಅಥವಾ ನಾನೇನೋ SDA FD ಅಂತ ಏನೋ ಎಕ್ಸಾಮ್ಗೆ ಓದ್ತಾ ಇದ್ದೆ. ಈ ಓದೋ ಮಧ್ಯದಲ್ಲಿ ಮತ್ತೆ ನನ್ನ ಕಾಲೇಜು ಸಮಯದಲ್ಲಿ ನಾನು ಇಷ್ಟಪಟ್ಟ ಹುಡುಗಿ ಮೆಸೇಜ್ ಮಾಡಿಬಿಟ್ಲು, ಅಯ್ಯೋ ನೀನು ನನಗಿಷ್ಟ, ನೀನು ನನಗೆ ಬೇಕೇ ಬೇಕು ಅಂದ್ಲು. ನಾನು ಈ ಕಡೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ದೆ. ಬಟ್ ನನಗನ್ನಿಸ್ತು ಈ ಕಾಂಪಿಟೇಟಿವ್ ಎಕ್ಸಾಮಿಂದ ಬದುಕು ಕಟ್ಕೊಳ್ಳೋದು ಮತ್ತು ಈ ಹುಡುಗಿ ಪ್ರೀತಿ ಬಲೆಯಲ್ಲಿ ಬೀಳೋದು, ಇವೆರಡನ್ನೂ ನಾನು ಲೆಕ್ಕ ಹಾಕಿದಾಗ ಕಾಂಪಿಟೇಟಿವ್ ಎಕ್ಸಾಮ್ ಯಾವಾಗ ಬೇಕಾದರೂ ಕಟ್ಕೊಳ್ಬೋದು, ಹುಡುಗಿ ಪ್ರೀತಿಯೇ ಮುಖ್ಯ ಅಂತ ಆ ಕಡೆ ಹೊರಟೋದೆ. ಬಟ್ ಅಂದ್ರೆ ಆ ತರ ತಗೊಂಡೋದ್ ಸರ್ ಮೈಂಡ್. ಅದು ಅದನ್ನಪ್ಪ ಹೇಳ್ತಾ ಇದ್ದೀನಿ, ತಗೊಂಡ್ಬಿಡ್ತು ಅಂತಲ್ಲ, ನಿನ್ನ ಇಚ್ಛಾಪೂರ್ವಕವಾಗಿ ನೀನು ಆ ನಿರ್ಧಾರ ಮಾಡಿದ್ದೀಯ. ಯಾರೋ ಕೊಳ್ಪಟ್ಟಿ ಇಟ್ಕೊಂಡು ಬಿಡು, ಓದೋದೆಲ್ಲ ಬಿಟ್ಬಿಡು, ಆ ಹುಡುಗಿ ಕಡೆ ಹೋಗು ಅಂತ ಯಾರು ಕೊಳ್ಪಟ್ಟಿ ಇಟ್ಕೊಂಡು ನಿನ್ನೇನು ನೂಕ್ಲಿಲ್ಲ. ಹೌದು ಸರ್, ನೀನೇ ಹೋಗಿದ್ದೌದಲ್ಲಯ್ಯ. ಹೌದು ಸರ್. ಈ ಸಮಯದಲ್ಲೇ ನಿನ್ನ ಬುದ್ಧಿ ಹಾಗೂ ನಿನ್ನ ಇಚ್ಛಾಶಕ್ತಿ ಹಾಗೂ ನಿನ್ನ ದೂರದೃಷ್ಟಿ ಅಥವಾ ಜೀವನದಲ್ಲಿ ಇಂಥದ್ದೇನೋ ಮಾಡಬೇಕು ಅಂದರೆ IAS ಆಗಬೇಕು, KS ಆಗಬೇಕು, ಅಥವಾ SDA FDA ಅಥವಾ ಗೌರ್ಮೆಂಟ್ ಕೆಲಸ ತಗೊಳ್ಬೇಕು, ಅಥವಾ ಏನೋ ಒಂದು ದೊಡ್ಡ ಸಾಧಿಸಬೇಕು, ಏನು ಕಡು ಆಲಸ್ಯ ಇರ್ತಕ್ಕಂತಹ ಸೋಂಬೇರಿಯೂ ಕನಸು ಕಾಣ್ತಾನೆ. ಕನಸು ಕಾಣಲಿಕ್ಕೇನು ವಿಶೇಷವಾದ ಸೌಕರ್ಯಗಳ ಅಗತ್ಯ ಇಲ್ಲ. ಆದರೆ ಅದನ್ನು ಈಡೇರಿಸುವ ಕಡೆಗೆ ತುಂಬ ತ್ಯಾಗಗಳು ಮಾಡಬೇಕಪ್ಪ. ನಾನಲ್ಲಿ ಈ ಹುಡುಗಿ ಅಥವಾ ಈ ಪ್ರೀತಿ ಪ್ರೇಮ
ಅಥವಾ ತುಂಬ ಲಾಲಸೆಯ ಜೀವನ, ಸೋಂಬೇರಿಯ ಜೀವನ, ಅಥವಾ ತುಂಬ ಭೋಗದ ಮೋಜು ಮಸ್ತಿಯ ಜೀವನ, ಮತ್ತು ಸುಮ್ಮನೆ ದುಂದು ವ್ಯರ್ಥ ಮಾಡೋದು ಅಥವಾ ಸಮಯವನ್ನು ವ್ಯರ್ಥ ಮಾಡೋದು, ಅಥವಾ ಎಲ್ಲೋ ಫ್ರೆಂಡ್ಸ್ ಜೊತೆ ಹೋಗಿ ಸಮಯ ವ್ಯರ್ಥ ಮಾಡೋದು, ಅಥವಾ ಬೇರೆ ಬೇರೆ ಕೆಟ್ಟ ಕೆಟ್ಟ ವಿಚಾರಗಳಲ್ಲಿ ತೊಡಗೋದು. ಅಂದರೆ ಒಂದು ದೊಡ್ಡ ಗುರಿಯನ್ನು ಸಂಕಲ್ಪಿಸಿಕೊಂಡು ಅಥವಾ ಒಂದು ದೊಡ್ಡ ಕನಸನ್ನು ಕಂಡು ಆ ಕಡೆ ಪ್ರಯಾಣ ಮಾಡುವ ಯಾರೇ ಮನುಷ್ಯನಾದರೂ ಅವನು ಗುರಿಯನ್ನು ಸಾಧಿಸುವವರೆಗೂ ಅವನು ಒಂಟಿಯಾಗೇ ಇರ್ತಾನೆ. ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ದೊಡ್ಡ ಗುರಿಯ ಕಡೆ ಹೊರಟ ಯಾವುದೇ ಮನುಷ್ಯ ತ್ಯಾಗ ಮಾಡದೆ ದೊಡ್ಡವನಾಗಿಲ್ಲ. ಮತ್ತು ಅವನು ದೊಡ್ಡವನಾಗುವ ಮುಂಚೆ ಅಥವಾ ಸಾಧಿಸುವ ಮುಂಚೆ ಅವನನ್ನು ಜನ ಹುಚ್ಚುರು ಅಂತಲೇ ಕರೆದ್ರು. ಅವನು ಒಂಟಿಯಾಗಿಬಿಡ್ತಾನೆ. ನೀನು ಯೋಚನೆ ಮಾಡು, ನಿನ್ನದೇ ಹರಟೆ ಹೊಡೆಯುವ ಸ್ನೇಹಿತರ ಜೊತೆ, ನಿನ್ನದೇ ಗೊತ್ತು ಗುರಿ ಇಲ್ಲದೆ, ಒಂದು ಜೀವನದಲ್ಲಿ ಹಿಂಗಾಗಬೇಕು, ಇದನ್ನು ಮಾಡಬೇಕು ಅನ್ನೋ ಯಾವುದೇ ಗುರಿ ಇಲ್ಲದೆ ಅಥವಾ ಗುರು ಇಲ್ಲದೆ ಏನೂ ಇಲ್ಲದೆ ಅಡ್ಡಾಡ್ಕೊಂಡು ಓಡಾಡೋ ಸ್ನೇಹಿತರ ಜೊತೆ ನೀನು ಒಬ್ಬ ಒಂದು ಗುರಿ ಇಟ್ಕೊಂಡು ಹೊರಡು, ಅವರೆಲ್ಲರೂ ನಿನ್ನಿಂದ ದೂರವಾಗ್ತಾರೆ. ಯಾಕೆ ಗೊತ್ತೇನು? ಅದಕ್ಕೆ ಹೇಳ್ತಾರಲ್ಲ, ಬಟ್ಟೆ ತೊಡದವರ ನಡುವೆ ಬಟ್ಟೆ ತೊಟ್ಟವನೇ ಹುಚ್ಚ ಅನ್ನೋ ಹಾಗೆ ಗೊತ್ತು ಗುರಿ ಇಲ್ಲದವರ ನಡುವೆ ಒಂದು ಗುರಿ ಇಟ್ಕೊಂಡು ಹೊರಟವನಿಗೆ ಎಲ್ಲರೂ ಹುಚ್ಚರು ಪಟ್ಟ ಕಟ್ಟಿರ್ತಾರೆ. ಹಾಗೆ ನೀನು ಒಂದು ದಿವಸ ಹೊರಟೆ, ನಾನೇನೋ ಆಗಬೇಕು, ನಾನೇನೋ ಮಾಡಬೇಕು. ಹೌದಪ್ಪ, ಜೀವನದಲ್ಲಿ ಅಥವಾ ಜಗತ್ತಲ್ಲಿ ಎಲ್ಲರೂ ಗೌರ್ಮೆಂಟ್ ಕೆಲಸ ತಗೊಂಡೇ ಜೀವನ ಮಾಡ್ತಿಲ್ಲ, ಕೂಲಿ ಪಾಲಿ ಮಾಡ್ಕೊಂಡು ಜೀವನ ಮಾಡೋರಿದ್ದಾರೆ, ಅವರು ಅದರಲ್ಲಿ ಸಂತೋಷವಾಗಿದ್ದಾರೆ. ಬಟ್ ವಿಷಯ ಇರೋದು, ನನ್ನನ್ನು ಒಂದು ಹೆಣ್ಣು ಮಗಳು ಪ್ರೀತಿ ಮಾಡ್ತೀನಿ, ನನಗೆ ನೀನು ಬೇಕು ಅಥವಾ ಇಂಥದ್ದೇನೋ ಅಂದಾಗ ನಾನೊಬ್ಬ ಹುಡುಗನಾಗಿ ಅಥವಾ ಈ ಯೌವನ ತುಂಬಿ ತುಳುಕ್ತಾ ಇರೋ ಈ ಸಮಯದಲ್ಲಿ ನಾನು ಅವ್ರ ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೆ, ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೆ ಒಪ್ಕೊಂಡ್ಬಿಡೋದು. ಮೆಸೇಜಲ್ಲೇ ಎಲ್ಲ ಶಾಸ್ತ್ರಗಳು ನಡೆದು ಹೋಗ್ಬಿಡ್ತವೆ. ಕೊಳ್ಳುವ ಒಪ್ಪಂದ ಎಲ್ಲ ವಾಟ್ಸಪ್ ಚಾಟಲ್ಲೇ, ನಾನು ನಿನ್ನ ಪ್ರೀತಿ ಮಾಡ್ತೀನಿ, ನೀನು ನನ್ನ ಪ್ರೀತಿ ಮಾಡು. ಅಂದರೆ ಇದೆಲ್ಲ ಅಲ್ಲೇ ನಡೀತು. ಒಂದು ದಿವಸ ಭೇಟಿ ಆದ್ರಿ, ಅಂತಿಮವಾಗಿ ನೀವು ನಿನ್ನ ಅಪ್ಪ ಅಮ್ಮನ ಮಡ್ಲಲ್ಲಿದ್ದೀರಿ, ಆಕೆ ಅವರ ಅಪ್ಪ ಅಮ್ಮನ ಮಡ್ಲಲ್ಲಿದ್ದಾರೆ. ಎಲ್ಲಿಯವರೆಗೂ ನಿನ್ನ ಬದುಕಲ್ಲಿ ನಿಂದೇ ಒಂದು ಹೆಂಡತಿ ಅಂತ, ನಿಂದೇ ಒಂದು ಸಂಸಾರ ಅಂತ ಆಗೋವರೆಗೂ, ನಿನ್ನ ಅಪ್ಪ ಅಮ್ಮ ಬದುಕಿರೋವರೆಗೂ ಅವ್ರದ್ದು ಸ್ವಲ್ಪ ಅದುಬಸ್ತಲ್ಲಿ ಇರಬೇಕಲ್ಲಪ್ಪ. ಅವರು ಬದುಕಿದ್ದಾರೆ ಅನ್ನೋದು ಹೆಂಗೆ ತೋರಿಸ್ತೀಯ ಒಬ್ಬ ಮಗನಾಗಿ ಅಂದರೆ, ಅವ್ರ ಮಾತನ್ನು ಪ್ರತಿ ಹೆಜ್ಜೆಯಲ್ಲೂ ಅವರ ಒಂದು ಮಾತು ಕೇಳಿ ಮುಂದುವರಿಯೋದ್ರಲ್ಲೇ ನೀವು ಅಪ್ಪ ಅಮ್ಮನ ಕೊಡೋ ಗೌರವ. ಅವ್ರು ಬದುಕಿದ್ದಾಗಲೇ ಇಂಥ ದೊಡ್ಡ ವಿಚಾರಗಳನ್ನು ನೀವೇ ನಿರ್ಧಾರ ಮಾಡ್ಕೊಳ್ತೀರಾ ಅಂದರೆ ಅವ್ರು ಸತ್ತಂಗೆ. ಇದು ನಿನಗೆ ಇವತ್ತು ಗೊತ್ತಾಗಲ್ಲ, ಮುಂದೆ ನೀನೊಬ್ಬ ಪೋಷಕನಾಗ್ತೀಯ, ನೀನು ನಿನ್ನ ಮಕ್ಕಳಿಗೆ ಕಾಲೇಜಿಗೆ ಕಳಿಸ್ತೀಯ, ಅವ್ರು ನಿನ್ನ ಕಣ್ತಪ್ಪಿಸಿ ಏನೋ ಕೆಟ್ಟ ದಾರಿ ಹಿಡಿದು ಅಥವಾ ನಿನಗೆ ಗೊತ್ತಿಲ್ದಂಗೆ ಇನ್ಯಾವುದೋ ಹಂತಕ್ಕೆ ಹೋಗಿ. ಪುಣ್ಯ ನೀನಾದರೂ ಒಂಚೂರು ಸಜ್ಜನ ಮನುಷ್ಯ, ಇಷ್ಟಕ್ಕೆ ಸುಮ್ಮನಾದೆ. ಕೆಲವೊಬ್ರು ಇರ್ತಾರೆ, ಅಪ್ಪ ಅಮ್ಮಂಗ ಆಮೇಲೆ ಒಪ್ಪಿಸ್ಕೊಂಡ್ರೆ ಆಯಿತು, ಅಥವಾ ಒಂದು ಮಗು ಆದಮೇಲೆ ಅವ್ರು ಒಪ್ಕೊಳ್ತಾರೆ ಅಂತ ಓಡಿಸ್ಕೊಂಡು ಹೋಗಿ ಮದುವೆ ಆಗೋರಿದ್ದಾರೆ. ಈ ರೀತಿ ಕೆಟ್ಟ ದಾರಿಯಲ್ಲಿ ಹೋಗಿ ಜೀವನ ಹಾಳು ಮಾಡ್ಕೊಳ್ಳೋರಿದ್ದಾರೆ. ಅವತ್ತು ಆ ಹುಡುಗಿ ಯಾರಿಗೂ ಗೊತ್ತಿಲ್ದಂಗೆ ಅಥವಾ ಅವ್ರ ಮನೆಯವ್ರಿಗೆ ಗೊತ್ತಿಲ್ದಂಗೆ ಮೆಸೇಜ್ ಮಾಡಿದ್ಲು, ವಿಡಿಯೋ ಕಾಲ್ ಮಾಡಿದ್ರಿ, ಚಾಟ್ ಮಾಡಿದ್ರಿ, 1 ನಿಮಿಷ ಬಿಟ್ಟು ಇರ್ತಿರ್ಲಿಲ್ಲ. ಪ್ರೀತಿಯನ್ನು ಕಾಯ್ದಿಟ್ಕೋ, ಪ್ರೀತಿಯನ್ನು ಶೇಖರಿಸಿಟ್ಕೋ, ಅದನ್ನು ಬಂದಂತಹ ಧರ್ಮಪತ್ನಿಗೆ ಕೊಡು, ಜೀವನ ಉದ್ಧಾರ ಆಗ್ತೀಯ. ಹೌದು ಗುರುಜಿ, ಬಟ್ ಹಂಗೆ ಅನ್ಸುತ್ತೆ ಇವಾಗ ಗುರುಜಿ. ಇವಾಗ ಬಟ್ ಎಲ್ಲಾನು ಹಂಗೆ ಅನ್ಸುತ್ತೆ, ಎಲ್ಲ ಮನೆ ಅನ್ಸುತ್ತೆ. ನಾನೀಗ ನಿನ್ನ ಮಾತಲ್ಲೇ ಹೇಳಿಬಿಡ್ತೀನಿ, ಎಲ್ಲವೂ ಗೊತ್ತು ಗುರುಗಳೇ, ಎಲ್ಲವೂ ನನಗೆ ಅರಿವಿದೆ, ಆದರೂ ಆಗ್ತಾ ಇಲ್ಲ. ಹೀಗೆ ಯಾವುದನ್ನು ನೋಡಪ್ಪ, ಯಾವುದೋ ಮನೆ ಮುಂದೆ ಸುಮ್ಮನೆ ಅಲ್ಲೆಲ್ಲೋ ಓಡಾಡ್ಕೊಂಡಿದ್ದ ನಾಯಿಗೆ ಒಂದು 5 ದಿವಸ ಕರೆದು ಊಟ ಹಾಕು, 4ನೇ ದಿವಸ ಅಲ್ಲೇ ಕೂತಿರೋದು ನಿಮ್ಮ ಮನೆ ಮುಂದೆನೆ. ಅಂದ್ರೆ ಯಾವುದನ್ನ ರೂಢಿ ಮಾಡ್ತಿರೋ ಅದು ಮನಸ್ಸಿಗೆ ಹಚ್ಕೊಳ್ಳುತ್ತಪ್ಪ. ಅದು ಯಾವುದಾದ್ರೂ ಅಷ್ಟೇ ಈ ಜಗತ್ತಲ್ಲಿ. ನೀನೊಂದು 5 ದಿನ ಫ್ರೆಂಡ್ ಜೊತೆ ಹೋಗಿ ಕುಡಿಯೋದು ರೆಡಿ ಮಾಡ್ಕೋ, 6ನೇ ದಿನ ಅವ್ರನ್ನ ಕರ್ಕೊಂಡು ನೀನೇ ಆಟೋ ಚಾರ್ಜ್ ಹಾಕೊಂಡು ಅವ್ರನ್ನ ಕರ್ಕೊಂಡು ಬಾರ್ಗೋಯ್ತಿ ಬೇಕಾದ್ರೆ. ಅಂದ್ರೆ ಅದು ಒಳ್ಳೇದಾಗಿರ್ಬೋದು, ಕೆಟ್ಟದ್ದಾಗಿರ್ಬೋದು. ಅದರಲ್ಲೂ ಕೆಟ್ಟದ್ದಿದೆಯಲ್ಲ, ಒಂದು 4-5 ದಿನ ರೂಢಿ ಮಾಡಿಬಿಟ್ರೆ ಸಾಕು. ಸುಮ್ಮನೆ ಇವತ್ತಿಂದ ಬೆಳಗ್ಗೆ 8 ಗಂಟೆವರೆಗೂ ನಾನು ಎದ್ದೇಳಲ್ಲ, 8 ಗಂಟೆವರೆಗೂ ಮಲ್ಕೊಳ್ತೀನಿ. ಏನು ಸಂಕಲ್ಪ ಮಾಡಿ ಮಲ್ಕೊಳೋದೇನು ಬೇಕಿಲ್ಲ. ಸುಮ್ಮನೆ ಅಲಾರಾಮ್ ಬಡ್ಕೊಂಡ್ರು ಕೂಡ ಅದನ್ನು ಬಡ್ದು ಆಫ್ ಮಾಡಿಬಿಟ್ಟು ಸ್ಟಾಪ್ ಮಾಡಿಬಿಟ್ಟು ನೀನು 8 ಗಂಟೆ ತನಕ ಮನೆಗೊಳೋದು ಒಂದು 5 ದಿನ ರೂಢಿ ಮಾಡ್ಕೊ. ಆಮೇಲೆ ನೋಡಿ 8 ಗಂಟೆ ಆಗೋ ತನಕ ನಿನಗೆ ಎಚ್ಚರನೇ ಆಗಲ್ಲ. ಅಂದರೆ ನಿನ್ನ ದೇಹ, ನಿನ್ನ ಮನಸ್ಸು ಅಥವಾ ನಿನ್ನ ಬುದ್ಧಿ ಅಥವಾ ನಿನ್ನ ಇಂದ್ರಿಯಗಳು, ಇದು ಯಾವುದಾದ್ರೂ ಕೂಡ ಯಾವುದನ್ನು ನೀನು ರೂಢಿ ಮಾಡ್ತೀಯೋ, ಪರಿಚಯ ಮಾಡಿಕೊಟ್ಟಿರ್ತೀಯೋ, ಒಂದಷ್ಟು ದಿನ ನೀನು ಪರಿಚಯ ಮಾಡಿಕೊಡ್ತೀಯ. ಆಮೇಲೆ ಅವು ಎಷ್ಟು ಹಠ ಹಿಡಿತವೆ ಅಂದರೆ, ಎಲ್ಲಿ ಅವಳು ಧ್ವನಿ ನನಗೆ ಬೇಕು ಅನ್ನುತ್ತೆ ಕಿವಿ, ಅವಳನ್ನು ನಾನು ನೋಡಬೇಕು ಅನ್ನುತ್ತೆ ಕಣ್ಣು.
ಅವಳು ನಾನು ಮುಟ್ಟಬೇಕು ಅನ್ನುತ್ತೆ ನಿನ್ನ ಚರ್ಮ ಅಥವಾ ನಿನ್ನ ಕೈ. ಅಂದರೆ ಅದಕ್ಕೆ ದೊಡ್ಡವರು ಏನು ಹೇಳ್ತಾರೆ, ಯಾರನ್ನಾದರೂ ನಿಮ್ಮ ಇಂದ್ರಿಯಗಳಿಗೆ ಪರಿಚಯ ಮಾಡಿಕೊಡುವ ಮುನ್ನ ಎಚ್ಚರವಾಗಿರಿ. ಯಾಕಂದರೆ ನಿರಂತರವಾಗಿ ಒಂದಷ್ಟು ದಿನ ಪರಿಚಯ ಮಾಡಿಕೊಟ್ಟು ಆಮೇಲೆ ಅದಕ್ಕೆ ನೀವು ಸಂಬಂಧ ಕಡ್ದು ಹೋಯಿತು, ಸಂಬಂಧ ನಿಲ್ಲಿಸಿಬಿಟ್ರಿ ಅಂದರೆ ನಿಮ್ಮ ಇಚ್ಛಾಪೂರ್ವಕವಾಗಿ ನಿಮಗೆ ಗೊತ್ತು ಅವಳು ಮೋಸ ಮಾಡಿದ್ಲು ಅಥವಾ ಅವಳು ನಾಳೆಯಿಂದ ನನಗೆ ಸಿಗಲ್ಲ ಅಂತ. ಬಟ್ ನಿಮ್ಮ ಇಂದ್ರಿಯಗಳು ಅವು ಕೇಳಲ್ಲ. ಹೌದು ಗುರುಜಿ. ಬೇಕು ಬೇಕು ಇಲ್ಲ ಸಾಯಣ್ಣಡಿ ಇಂತವೆ. ಹೌದು ಗುರುಜಿ. ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ನಿನ್ನ ಮನಸ್ಸೇನೋ ಅವಳು ಬೇಕು, ಅವಳು ನೋಡಬೇಕು, ಅವಳನ್ನು ಮುಟ್ಟಬೇಕು ಅಥವಾ ಅವಳ ಧ್ವನಿ ಕೇಳಬೇಕು, ನಿನ್ನ ಮನಸ್ಸು ಅಥವಾ ನಿನ್ನ ಇಂದ್ರಿಯಗಳು 1000 ಹೇಳ್ತವೆ. ಆದರೆ ಬುದ್ಧಿ ಕೆಲಸ ಕೊಡು. ಒಬ್ಬ ಮಗ ಏನೋ ಅಂದ್ರೆ ಹೋಗ್ತಾನೆ, ಏನೋ ಅಂದ್ರೆ ಏನೋ ಮಾಡ್ಕೊಂಡ್ಬಿಡ್ತಾನೆ, ಏನೋ ಬೈದ್ರೆ ಏನೋ ಅಂದರೆ ಒಬ್ಬ ಮಗ ಇದ್ದೀನಿ ಬಿಡು, ನಾನು ಏನು ಮಾಡಿದ್ರು ಅವರು ನನಗೇನೋ ಮಾಡಲ್ಲ ಅಥವಾ ಅವರೆಲ್ಲ ಸಹಿಸ್ಕೊಳ್ತಾರೆ ಅನ್ನೋ ಈ ಪಾಪದ ಬುದ್ಧಿ ಇದೆಯಲ್ಲ, ನರಕಕ್ಕೆ ಹೋಗ್ತೀಯ. ಯಾಕಂದ್ರೆ ತುಂಬಾ ಸಾರಿ ಅವ್ರು ಏನು ಮಾಡಲ್ಲ ಅನ್ನೋದನ್ನೇ ನಾವು ದೊಡ್ಡ ಅಸ್ತ್ರವಾಗಿ ಮಾಡ್ಕೊಂಡ್ಬಿಡ್ತೀವಿ. ಹಂಗಾಗಬಾರ್ದಪ್ಪ. ನಿಂದು ಒಂದು ಜೀವನ ಇದೆ, ನೀನು ನಾಳೆ ತಂದೆ ಆಗ್ತೀಯ, ನೀನು ಒಬ್ಬ ಪೋಷಕನಾಗ್ತೀಯ. ಈ ಪಾಪಗಳೆಲ್ಲ ಅಲ್ಲಿ ನಿನಗೆ ನೋವು ಕೊಡೋಕೆ ಶುರು ಮಾಡ್ತವೆ. ಈ ರೀತಿ ಇಲ್ಲಿ ಒಂದೇ ವಿಚಾರ ಅರ್ಥ ಮಾಡ್ಕೊಳ್ಳಪ್ಪ, ಆಯಿತು ನಿನ್ನ ಪ್ರೀತಿಯನ್ನು ನೀನು ಪಡ್ಕೊಳ್ಳಪ್ಪ ಅಂತ ನಾನು ಹೇಳ್ತಿದ್ನೋ ಏನೋ, ಆದರೆ ನಿನ್ನ ಬಾಯಾರೆ ನೀನೇ ಹೇಳಿದೀಯಾ ಅವಳು ನನ್ನನ್ನು ಬಿಟ್ಟಾಯಿತು, ನನ್ನನ್ನು ಬಿಟ್ಟಾಗಿ ಹುಡುಗನ್ನ ಇನ್ನೊಬ್ಬನ ಹುಡುಕೊಂಡಾಯಿತು, ಮತ್ತು ಅವಳ ಬಾಯಿಂದಲೇ ಬಂತು ಎಲ್ಲ ಹಣ ಇದ್ರೇನೆ ಜೀವನ, ಹಣ ಇದ್ದರೆ ನೀನು ನನಗೆ ಬೇಕು ಅಂತ ಅವಳೇ ಹೇಳಿದ್ಲಲ್ಲಪ್ಪ. ಹಾಗಾಗಿ ನಿನ್ನ ಭಾವನೆಗಳಿಗೆ ನಾಳೆ ಮದುವೆಯಾಗಿ ಹೀಗೆ ಹಣ ಇದ್ದವನ ಜೊತೆ ಮಧ್ಯೆ ಎಲ್ಲ ಓಡೋಗೋದಕ್ಕಿಂತ ಇಲ್ಲೇ ಬೆಟರ್ ಅಲ್ಲ. ಕಾರ್ಯಕ್ರಮ ಕೇಳ್ತಿದ್ರೆ ನಿನಗೆ ಗೊತ್ತಾಗುತ್ತಪ್ಪ. ಆ ಟೈಮಲ್ಲಿ ನಂಗೆ ಫುಲ್ ಮೋಟಿವೇಶನ್ ಅಂದ್ರೆ ನಿಮ್ ವಿಡಿಯೋಸ್ ನೋಡ್ತಾ ಇದ್ದೆ ಸರ್ ಸ್ವಾಮೀಜಿ. ಆ ಟೈಮಲ್ಲಿ ಗುರುಜಿ ನಾನು ನಂಗೆ ತುಂಬಾ ಹೆಲ್ಪ್ ಆಗಿದ್ದು. ಡಿಪ್ರೆಷನ್ ಅಂದ ಸ್ವಲ್ಪ ಫುಲ್ ಆಚೆ 90% ಅಂದ್ರೆ ಆಚೆ ಬರಕ್ ನಿಮ್ ಮಾತುಗಳು ನಂಗೆ ಸ್ಫೂರ್ತಿ. ಸಂತೋಷನಪ್ಪ. ಆದ್ರೆ ಇದೇ ನೀವು ಎಷ್ಟು ಕಾಳಜಿಯಿಂದ ಒಬ್ಬ ಅಣ್ಣನೋ ತಮ್ಮನೋ ಅಥವಾ ಒಬ್ಬ ಗುರು ಅಂದುಕೊಂಡು ನಾನು ನಿಮಗೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ನಿನ್ನ ಜೀವನದಲ್ಲಿ ಈ ಸಮಯ ಇದೆಯಲ್ಲಪ್ಪ, ಒಂದೇನು ಮದುವೆ ಆಗೋ ಅಂಥದ್ವರೆಗೂ ಮೊದಲು ಬದುಕನ್ನು ಸುಭದ್ರ ಮಾಡ್ಕೋ, ಪ್ರೀತಿಯನ್ನು ಶೇಖರಿಸಿಟ್ಕೋ. ಎಲ್ಲ ಹೆಣ್ಣುಗಳು ಏನೇ ಬಂದು ಮೈ ಮೇಲೆ ಬಿದ್ದರೂ ನೀನು ಯಾರಿಗೆ ತಾಳಿ ಕಟ್ಟುತ್ತೀಯ ಆ ಹೆಣ್ಣಿನ ಮೇಲೆ ಮಾತ್ರ ನಿನಗೆ ಅಧಿಕಾರ ಇರುತ್ತೆ, ಅಥವಾ ನೀನು ಧರ್ಮ ಅರ್ಥ ಕಾಮ ಇವೆಲ್ಲವನ್ನು ಈಡೇರಿಸ್ಕೊಳ್ಳೋಕೆ ಸಾಧ್ಯ ಇರೋದು ಮತ್ತು ಧರ್ಮಯುತವಾಗಿ ಅವಕಾಶ ಇರೋದು ಆ ತಾಳಿ ಕಟ್ಟಿದ ಹೆಣ್ಣಿನಿಂದಲೇ ಹೊರತು ಇಲ್ಲಿ ನಿನ್ನ ಜೊತೆ ಚಾಟ್ ಮಾಡಿದ್ಲು, ನಿನ್ನ ಜೊತೆ ಮಾತಾಡಿದ್ಲು, ಹಗಲು ರಾತ್ರಿ ವಿಡಿಯೋ ಕಾಲ್ ಮಾಡಿದ್ಲು, ಅಥವಾ ನಿಮ್ಮ ನಡುವೆ 1000 ವಿಚಾರಗಳು ಮಾತುಕತೆ ಆಗಿತ್ತು ಅಂತ ಮಾತ್ರಕ್ಕೆ ಇವು ನಿಮ್ಮ ಹೃದಯಗಳ ವಿಷಯಗಳನ್ನು ನಾವು ಸಮಾಜದಲ್ಲಿ ಅದಕ್ಕೊಂದು ದೊಡ್ಡ ಮಹತ್ವ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದಲ್ಲಪ್ಪ? ಅದು ನಿಮ್ಮ ಹಂತದಲ್ಲಿ ಏನು ರಾತ್ರಿ ಚಾಟ್ ಮಾಡಬೇಕಾದ್ರೆ ಅಥವಾ ನಿಮ್ಮ ಪ್ರೇಮಿಗಳ ಲೋಕದಲ್ಲಿ ಅದಕ್ಕೊಂದು ಮಹತ್ವ ಇರಬಹುದು, ಆದರೆ ಸಮಾಜದ ಪ್ರಾಕ್ಟಿಕಲ್ ಅಂತ ಬಂದಾಗ ಅದಕ್ಕೆ ಜಾಗ ಇಲ್ಲ. ಹಾಗಾಗಿ ಓಹೋ ಇಂಥ ಹೆಣ್ಣು ಈ ರೀತಿ ನಾನು ಅಥವಾ ಮನೆಯವ್ರಿಗೆ ಗೊತ್ತಾಗಿದೆ ಮತ್ತು ಅವರು ನಮ್ಮ ಪ್ರೀತಿಯನ್ನು ಒಪ್ಪಲ್ಲ ಮತ್ತು ಅವರು ನನಗೆ ತೊಂದರೆ ಕೊಡ್ತಾರೆ ಅಂತ ಹೇಳಿ ಬ್ರೇಕಪ್ ಮಾಡ್ಕೊಂಡವಳು, ಮತ್ತು ಒಬ್ಬ ಹುಡುಗನನ್ನು ಪ್ರೀತಿ ಮಾಡಿ ನನ್ನ ಮನೆಯವ್ರಿಗೆ ಗೊತ್ತಾಗಿದೆ ಅಂತ ಬ್ರೇಕಪ್ ಮಾಡ್ಕೊಂಡಿರೋಳಾದ್ರೆ ಇನ್ನೊಬ್ಬ ಹುಡುಗನ ಹತ್ರಕ್ಕೆ ಹೋಗ್ಲಿಕ್ಕೆ ಏನು ಕಾರಣ ಇದೆ? ಮತ್ತೆ ಅಂದರೆ ಮನೆಯವ್ರಿಗೆ ಗೊತ್ತಾದ್ರೆ ಒಪ್ಪಲ್ಲ ಅಂತ ಅನ್ನೋದಾದರೆ ಅವ್ರ ಮನೆಯವ್ರನ್ನ ತೋರಿಸಿದ ಹುಡುಗನ ಪ್ರೀತಿಯಾಗಿ ಅದು ಮದುವೆ ಆಗಿ ಹೋಗ್ಬೇಕಿತ್ತಲ್ವಾ? ನನ್ನ ಹತ್ರ ಈ ಕಾರಣ ಹೇಳಿ ಇನ್ನೊಬ್ಬನ ಹುಡಿಕೊಂಡ್ಲು ಅಂದ್ರೆ ನಾನು ಬೇಜಾರಾಗಿದ್ದೀನಿ. ಹಾಗಾಗಿ ಇಲ್ಲಿ ನಿನ್ನ ಪ್ರೀತಿ, ನಿನ್ನ ಪರಿಶುದ್ಧವಾದ ಪ್ರೀತಿ ಯೋಗ್ಯರಿಗೆ ಕೊಡು. ನನ್ನ ಜೊತೆ ಓದಿದ್ಲು, ನನ್ನ ಜೊತೆ ಬೆಳೆದ್ಲು, ಅಥವಾ ನನ್ನ ಜೊತೆ 6 ತಿಂಗಳು ಮಾತಾಡಿದ್ಲು ಅನ್ನೋ ಕಾರಣಕ್ಕೆ ನಿಮ್ಮ ಪವಿತ್ರವಾದ ಪ್ರೀತಿಯನ್ನು ಅಯೋಗ್ಯರಿಗೆ ಕೊಡ್ತಾ ಹೋದರೆ ಪ್ರೀತಿಯೂ ವ್ಯರ್ಥ ಮತ್ತು ನಿಮ್ಮ ಜೀವನವೂ ದುರಂತಕ್ಕೀಡಾಗ್ಬಿಡುತ್ತೆ. ಹಾಗಾಗಿ ದುಡಿಯಪ್ಪ ಚೆನ್ನಾಗಿ. ತಂದೆ ತಾಯಿಗಳನ್ನು ನೋಡಪ್ಪ, ನೀನು ಒಬ್ಬ ಮಗ ಅಂತ ಅಂದುಕೊಂಡು ಅವರಿಗೆ ಬಹುಶಃ ಅವ್ರ ಕಣ್ಣೀರನ್ನು ಅವರು ಎಲ್ಲೋ ಹೊರಗಡೆ ಹತ್ತು ಸುಮ್ಮನೆ ಆಗ್ತಾರೆ, ಅಥವಾ ಅವ್ರಿಗೊಂದು ನೋವು ಎಲ್ಲೋ ಹೊರಗಡೆ ನಿನ್ನ ಮುಂದೆ ತೋರಿಸದೇ ಇರ್ಬೋದು, ಹೊಡಿದೇ ಇರ್ಬೋದು, ಬಡಿದೇ ಇರ್ಬೋದು. ಆದರೆ ಒಬ್ಬ ಮಗನಾಗಿ ನೀವು ನಾಳೆ ದಿನ ನಿನ್ನ ಬಿಟ್ಟರೆ ನಿನ್ಗೇನೋ ಆಯಿತು ಅಂದರೆ ಅವರೆಲ್ಲ ಬೀದಿಗೆ ಬಂದುಬಿಡ್ತಾರೆ. ನಿನ್ನ ಅಕ್ಕನ ವಿಚಾರ ಬಿಡು, ಆಕೆಗೆ ಬೇರೆ ಬದುಕು, ಆಕೆ ಗಂಡನ ಮನೇಲಿ ಇರ್ತಾಳೆ, ನಿನ್ನ ತಂದೆ ತಾಯಿ ಕತೆ ಹೇಳು. ಯಾಕಂದ್ರೆ ಹೀಗೆ ಹುಡುಗಿ ವಿಚಾರದಲ್ಲಿ ಶವವಾಗಿ, ಹುಡುಗಿ ವಿಚಾರದಲ್ಲಿ ಹೆಣವಾಗಿ, ಹುಡುಗಿ ವಿಚಾರದಲ್ಲಿ ದೇವದಾಸ ಆಗಿ ಅಪ್ಪ ಅಮ್ಮ ಇವನ್ ದುಡ್ದು ಹಾಕ್ಬೇಕಾದ ಮಗ
ದುಡ್ದಾಕ್ಬೇಕಾಗಿರೋ ಮಗ ಯಾವುದೋ ಹುಡುಗಿ ವಿಚಾರದಲ್ಲಿ ದೇವದಾಸ ಆಗಿ ಬೀದಿ ಬೀದಿ ಹುಚ್ಚು ನಂಗೆ ಹಲಿಬೇಕಾದ್ರೆ ಹಾಗೆ ದುಡಿಸಿಕೊಂಡು ತಿನ್ನಬೇಕಾದವರು ಮಗನಿಗೆ ದುಡ್ದು ಹಾಕೋದು ಇದೆಯಲ್ಲ, ಅದು ಯಾರಿಗೆ ಬೇಕಪ್ಪ ಅದು? ಹೌದು ಗುರುಜಿ. ಹಾಗಾಗಿ ಮೋಸಗಾತಿಯರು ನನಗೆ ಸಿಗಲಿಲ್ಲ ಅನ್ನೋ ದುಃಖಕ್ಕಿಂತ ಮೋಸವನ್ನೇ ಕಂಡರಿಯದ ನನ್ನ ತಂದೆ ತಾಯಿಗೆ ನಾನು ದ್ರೋಹ ಮೋಸ ಮಾಡಿಬಿಡ್ತಿದ್ನಲ್ಲಪ್ಪ, ಅಂಥ ದೊಡ್ಡ ಪಾಪ ಬೇಡ. ಹಾಗಾಗಿ ಇಲ್ಲಿಗೆ ಕೊನೆಯಾಯಿತು. ಆ ಹುಡುಗಿ ಮೆಸೇಜ್ ಮಾಡೋದು, ಅಯ್ಯೋ ಈ ಹಿಂದೆ ನನಗೆ ಚೆನ್ನಾಗಿ ಪ್ರೀತಿ ಕೊಟ್ಟಿದ್ಲು ಅನ್ನೋ ಕಾರಣಕ್ಕೆ ನಿನ್ನ ಹಣ ಒಂದು ನಯ ಪೈಸೆ ಕೊಡಂಗಿಲ್ಲ, ನೀನು ಹಿಂದೆ ರೂಢಿ ಮಾಡಿದ್ದೀಯಾ, ಅದಕ್ಕೆ ಕೇಳ್ತಾರೆ. ನಿನ್ನ ಅಕ್ಕನಿಗೆ ಒಂದು ಸೀರೆ ತಂದು ಕೊಡು, ನಿನ್ನ ಅಕ್ಕನ ಮಕ್ಕಳಿಗೆ ಏನೋ ಕಷ್ಟದಲ್ಲಿ ಪರಿಹಾರ ಕೊಡು, ಅಥವಾ ನಿನ್ನ ತಂದೆ ತಾಯಿಗೆ ಒಂದು ಚಪ್ಪಲಿ ತಂದು ಕೊಡು, ಒಂದು ತಂದೆಗೆ ಏನೋ ಹೊಸ ಬಟ್ಟೆ ತಂದು ಕೊಡು, ಅವರು ಪಾಪ 4 ದಿನ ಖುಷಿ ಕಾಣಲಿ. ಒಬ್ಬ ಮಗನಾಗಿ ನಿನ್ನ ಕರ್ತವ್ಯ ಗುರು ಋಣ ತೀರಿಸಬೇಕು, ನಿನ್ನ ಹೆತ್ತವರ ಋಣ ತೀರಿಸಬೇಕು, ಮತ್ತು ನೀನು ಆಡಿ ಬೆಳೆದ ಆ ನೆಲದ ಆ ಊರಿಗೇನಾದರೂ ಆ ನೆಲದ ಋಣ ತೀರಿಸಬೇಕು. ಈ 3 ಋಣವನ್ನು ತೀರಿಸಲಿಕ್ಕೆ ನೀನು ಹುಟ್ಟಿದ್ದೀಯ, ಅದನ್ನು ತೀರಿಸು. ಅದನ್ನು ಬಿಟ್ಟು 3 ತಿಂಗಳಿದ್ದು 3 ತಿಂಗಳಿಗೆ ಬ್ರೇಕಪ್ ಮಾಡ್ಕೊಂಡು ಹೋಗೋಳು, ಅಯ್ಯೋ ಅವಳು ಹಣ ಕೇಳಿದ್ರು ಪರವಾಗಿಲ್ಲ ಸರ್ ನಾನು ಕೊಡ್ತೀನಿ ಸರ್, ಅವಳು ಚೆನ್ನಾಗಿರಬೇಕು ಅಷ್ಟೇ, ಈ ಕುರುಡು ಪ್ರೇಮ ಇದು ಸಮಾಜಕ್ಕೆ ಮಾದರಿ ಅಲ್ಲ. ಮತ್ತು ಅದು ನಿನಗೂ ಕೂಡ ನಿನ್ನ ಬದುಕಲ್ಲಿ ಇಂಥ ಹೆಣ್ಣು ಮಕ್ಕಳೊಂದಿಗೆ ನಿನ್ನ ಜೀವನವನ್ನು ನಡೆಸೋದು ಅದು ಅಸಹ್ಯ. ನಾಳೆ ದಿನ ನಿನಗೊಂದು ಹೆಣ್ಣು ಹುಡುಕಿ ಮದುವೆ ಮಾಡಬೇಕು ಅಂದ ಸಮಯದಲ್ಲಿ ಇವೆಲ್ಲ ಈಗಲೇ ಮುಗಿಸ್ಕೊಂಡ್ಬಿಡು. ಹೆಂಗೋ ಇಂಥವ್ರು ಅವರಾಗೆ ಹೋಗಿದ್ದಾರೆ, ನಾಳೆ ದಿನ ನೀನೇ ಬಂಧಾನಕ್ಕೆ ಬಿಡಿಸ್ಕೊಳ್ಬೇಕಾದ ಕಷ್ಟ ಬರ್ತಿತ್ತೋ ಏನೋ. ನಿನಗೂ ನಾಳೆ ಒಂದು ಗೌರವಾನ್ವಿತರ ಮನೆಯಲ್ಲಿ ಹೆಣ್ಣು ನೋಡಿ ನಿನಗೆ ಮದುವೆ ಮಾಡಬೇಕು ಅಂದಾಗ, ಇವತ್ತು ಗಂಡು ಹೆಂಗೆ ಕಾಲೇಜ್ ಟೈಮಲ್ಲಿ ಹೆಂಗಿದ್ದ, ಇವನು ಯಾವ್ದಾರ ಹುಡುಗಿ ಬದುಕು ಹಾಳು ಮಾಡ್ಯಾನ, ಅಥವಾ ಬೇರೆ ಯಾವ್ದಾರ ಹುಡುಗಿಗೆ ಬಲಿಗೆ ಸಿಕ್ಕಿ ಇವನು ಆಲ್ರೆಡಿ ಕಲುಷಿತ ಆಗಿ ಹೋಗ್ಬಿಟ್ಟಿದ್ದಾನ, ಇದೆಲ್ಲ ನೋಡ್ತಾರಪ್ಪ. ಹಾಗಾಗಿ ನಿನ್ನ ಬದುಕಲ್ಲಿ ಒಂದು ಗೌರವಾನ್ವಿತ ಹೆಣ್ಣು ಬಂದಬೇಕು, ಜೀವನ ಮಾಡಬೇಕು ಅಂದರೆ ನೀನು ಸ್ವಲ್ಪ ಅದಕ್ಕೆ ಎಲ್ಲ ಇಂದ್ರಿಯಗಳನ್ನು ಅದುಮಿಕೊಂಡು ಸ್ವಲ್ಪ ಸುಮ್ಮನಿರಬೇಕು. ಈ ಸಮಯದಲ್ಲಿ ಸ್ವಲ್ಪ ಹಾದಿ ತಪ್ಪಿ ಸ್ವಲ್ಪ ಕೆಟ್ಟ ಹೆಸರು ಬಂದರೂ ಅದನ್ನು ಸರಿ ಮಾಡಿಕೊಂಡು ಮತ್ತೆ ಆ ಶುದ್ಧತೆಯನ್ನು ಕಾಪಾಡಿಕೊಳ್ಳೋದು ಅಥವಾ ಶುದ್ಧತೆಯನ್ನು ಮರುಸ್ಥಾಪಿಸಿಕೊಳ್ಳೋದು ಬಹಳ ಕಷ್ಟನಪ್ಪ. ಹಾಗಾಗಿ ನಿನ್ನ ತಂದೆ ತಾಯಿಗೆ ನೋವು ಕೊಟ್ಟಿದ್ದೀಯ ಒಂಚೂರು, ಆ ಪಾಪ ನಿನ್ನ ಮೇಲಿದೆ. ಅದಕ್ಕೆ ನೀನೇನು ಮಾಡ್ತೀಯ, ಈ ಹುಡುಗಿ ವಿಚಾರದಲ್ಲಿ ಅವಳೇನು ಬ್ಲ್ಯಾಕ್ ಮಾಡೋದು, ನೀನೇ ಎಲ್ಲ ಬ್ಲ್ಯಾಕ್ ಮಾಡಿ ಬಿಸಾಕು. ಎದುರುಗಡೆ ಸಿಕ್ಕರೂ ಕೂಡ ಸಹೋದರಿ ಚೆನ್ನಾಗಿದೆಯೋ, ಸಿಸ್ಟರ್ ಚೆನ್ನಾಗಿದ್ದೀರಾ ಅಂದರೆ ಮುಗ್ದೇ ಹೋಯ್ತು ಅಲ್ಲಿಗೆ. ಇಂಥವ್ರಿಗೆಲ್ಲ ಅದೇ ಶಿಕ್ಷೆ. ಆದರೆ ನೆನಪಾಗೋದು ನಿಲ್ಲಲ್ಲಪ್ಪ. ನಾನು ಮೋಟಿವೇಟ್ ಮಾಡಿದ ತಕ್ಷಣ ಅದು ನೆನಪಾಗೋದು ನಿಲ್ಲುತ್ತಾ ಇಲ್ಲ. ಆದರೆ ಆ ನೆನಪುಗಳು ಮತ್ತೆ ಇನ್ನೊಂದು ಯಾವುದೋ ಹುಡುಗಿ ಬಲೆಯಲ್ಲಿ ಬಿದ್ದು ಮತ್ತೆ ಅವಳಿಗೊಂದಷ್ಟು ಖರ್ಚು ಮಾಡಿ ಮತ್ತೆ ಅವಳ ಬೇಕು ಬೇಡಗಳನ್ನು ನೋಡಿಕೊಂಡು ಮತ್ತೆ ಅವಳೊಂದು 5 ತಿಂಗಳಾದ ಮೇಲೆ ಅವಳು ನಿನಗೆ ಕೈ ಕೊಟ್ಟು ಹೋಗಿ ಮತ್ತೆ ನೀನು ಡಿಪ್ರೆಷನ್ಗೆ ಹೋಗಿ ಮತ್ತೆ ತಂದೆ ತಾಯಿ ಕಣ್ಣೀರು ಹಾಕ್ಸಿ, ಈ ಹಳೆ ಹುಡುಗಿ ಮೋಸದ ನೆನಪುಗಳು ನೆನಪಾದಾಗಲೆಲ್ಲ ಇನ್ನೊಂದು ಹುಡುಗಿ ಬಲೆಗೆ ಬಿದ್ದು ಮೋಸ ಹೋಗಬಾರ್ದು ಅನ್ನೋ ಒಂದು ಪಾಠ ನಿನಗೆ ನೆನಪಾಗಬೇಕೇ ಹೊರತು, ಯಾಕಂದ್ರೆ ಈಗ ಮೋಸ ಮಾಡಿ ಹೋಗಿದ್ದಾಳಲ್ಲಪ್ಪ, ಆ ಮೋಸದ ನೆನಪಿದೆಯಲ್ಲ ಅದು ನಿನಗೆ ಪಾಠ ಆಗಬೇಕೇ ಹೊರತು ಅದು ಕೊರಗಲಿಕ್ಕೆ ಡಿಪ್ರೆಷನ್ಗೆ ಹೋಗ್ಲಿಕ್ಕೆ ಒಂದು ಕಾರಣ ಆಗಬಾರ್ದು ಅದು. ಅಂದ್ರೆ ನೀನು ಒಂದು ದಿವಸ ಚಪ್ಪಲಿ ಇಲ್ಲದೆ ಎಲ್ಲೋ ತೋಟದ ಹತ್ರ ಹೋಗಿ ಮುಳ್ಳು ತುಳಿದು ಅಥವಾ ಚಡ್ಡಿ ಇಕ್ಕೊಂಡು ಹೋಗಿ ಸೊಳ್ಳೆಗಳ ಕೈಲಿ ಕಚ್ಚಿಸ್ಕೊಂಡು ಬಂದೆ. 2ನೇ ದಿವಸ ಹೋಗಬೇಕಾದ್ರೆ ಪ್ಯಾಂಟ್ ಇಕ್ಕೊಂಡು ಹೋಗ್ತೀಯ, ಚಪ್ಪಲಿ ಹಾಕೊಂಡು ಹೋಗ್ತೀಯ. ಹಿಂಗೆ ಪ್ಯಾಂಟ್ ಇಕ್ಕೊಂಡು ಹೋಗಬೇಕು, ಚಪ್ಪಲಿ ಹಾಕೊಂಡು ಹೋಗಬೇಕು ಅನ್ನೋ ಅರಿವು ಬಂದಿದ್ಯಾಕೆ? ನೆನ್ನೆ ಮುಳ್ಳು ತುಳಿದಿದ್ದೆ, ನೆನ್ನೆ ಸೊಳ್ಳೆ ಕಚ್ಚಿದ್ದು, ಅಂದರೆ ನೆನ್ನೆ ಏನೇನು ಕೆಟ್ಟದ್ದು ನಡೆದಿತ್ತಲ್ಲ ಅದು ಒಳ್ಳೇದೇ ಆಯ್ತಲ್ಲ. ಅಂದ್ರೆ ನೆನ್ನೆಯ ಕೆಟ್ಟ ಘಟನೆಗಳು, ನೆನ್ನೆಯ ಕೆಟ್ಟ ಅನುಭವಗಳು, ನೆನ್ನೆಯ ಅವಮಾನಗಳು ಈ ದಿನಕ್ಕೆ ನಮಗೆ ಪಾಠ ಆಗಬೇಕೇ ಹೊರತು ನಾವು ಕೂತ್ಕೊಂಡು ಕೊರಗಲಿಕ್ಕೆ ಅಥವಾ ದ್ವೇಷ ಮಾಡಲಿಕ್ಕೆ ಅಥವಾ ಇನ್ನೇನು ಸಮಯವನ್ನು ವ್ಯರ್ಥ ಮಾಡಲಿಕ್ಕೆ ಅದು ಕಾರಣ ಆಗಬಾರ್ದು. ನೆನ್ನೆಯ ಮೋಸಗಳು ಈ ದಿನ ನಾನು ಹೆಚ್ಚು ಜಾಗೃತವಾಗಿರೋ ಹಾಗೆ ನಮಗೊಂದು ಪಾಠ ಕಲಿಸಬೇಕು. ಹಾಗಾಗಿ ನಿನ್ನ ಜೀವನದಲ್ಲಿ ಆ ಹೆಣ್ಣು ಮಗಳು ಹೋಗಿದ್ದೇ ಒಳ್ಳೆಯದಾಯಿತು, ಅದೇನು ದೊಡ್ಡ ನಷ್ಟವೇನಲ್ಲ. ನಿನ್ನ ಕಾಲಲ್ಲಿ ಒಂದು ಗಾಯ ಆಯಿತು, ಅದು ಗಾಯ ವಾಸಿ ಆಗಿದೆ ಅಂದ್ರೆ ಖುಷಿ ಪಡಬೇಕು ನೀನು. ಅದೇ ಗಾಯ ಸೆಪ್ಟಿಕ್ ಆಗಿ ಕಾಲಲ್ಲೆಲ್ಲ ಬೆಳೆದು ಆಮೇಲೆ ದೇಹಕ್ಕೆ ಬಂದು ಆಮೇಲೆ ಕಾಲು ತೆಗಿಬೇಕು, ದೇಹ ತೆಗಿಬೇಕು, ಅಥವಾ ಅಂದರೆ ಗಾಯಗಳು ವಾಸಿಯಾದಾಗ ಖುಷಿ ಪಡಬೇಕು, ಗಾಯಗಳು ವಾಸಿಯಾದಾಗ ದುಃಖ ಪಡಬೇಕಾಗಿಲ್ಲ. ಹಾಗೆ ಈ ರೀತಿ ಪ್ರೀತಿಗೆ ನಿಯತ್ತಾಗಿಲ್ಲದವರು ದೂರ ಹೋದ್ಮೇಲೆ ಖುಷಿ ಪಡಬೇಕು, ದುಃಖ ಪಡೋದು ಏನಿಲ್ಲ. ನಿನಗೆ ಅವಳು ಸೌಂದರ್ಯವೋ ಅಥವಾ ನನಗೆ ಸಿಗದೆ ಇರೋಳು ಇನ್ಯಾರಿಗೋ ಸಿಕ್ಬಿಡ್ತಾಳೆ ಅಥವಾ ನನ್ನ ಮುಂದೆ ಇನ್ಯಾವೊಂದೋ ಜೊತೆ ಓಡಾಡಿದ್ರೆ ನನ್ನ ಹೃದಯಕ್ಕೆ ನೋವಾಗುತ್ತೆ, ಇವೆಲ್ಲ ಬಿಟ್ಬಿಡ್ಬೇಕು. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ನೀನು ಚೆನ್ನಾಗಿ ಬದುಕಿ, ನೀನು ಆರೋಗ್ಯ ಕಾಪಾಡ್ಕೊ, ಸೌಂದರ್ಯ ಕಾಪಾಡ್ಕೊ, ಹಣದಲ್ಲಿ, ಗುಣದಲ್ಲಿ, ನಡತೆಯಲ್ಲಿ, ಎಲ್ಲದರಲ್ಲೂ ತಂದೆ ತಾಯಿ ನೋಡ್ಕೊಳ್ಳೋ ಒಬ್ಬ ಮಗನಾಗಿ ಎಲ್ಲದರಲ್ಲೂ ನೀನು ಯಶಸ್ಸಾಗು. ಅವ್ರ ಅಪ್ಪನಂತೋಲ್ ತರ್ಬೋದು ನೀನು.
ಹೌದು ಗುರುಜಿ. ಹಾರಿಗೆ ಒಂದು ಛಲ ಇಟ್ಕೊಂಡು ಬದುಕಯ್ಯ. ಇರೋದು 4 ದಿನ, ಒಬ್ಳು ಸಿಗ್ಲಿಲ್ಲ ಅಂತ 4-5 ಜನಕ್ಕೆ ನೋವು ಕೊಡೋದಕ್ಕಿಂತ ಒಬ್ಳು ಹೋದ್ರೂ ಹೋಗ್ಲಿ, ನನ್ನನ್ನು ನಂಬ್ಕೊಂಡಿರೋ 4 ಜನಕ್ಕೆ ನಾನು ನೆಮ್ಮದಿ ಕೊಡ್ತೀನಿ ಅಂತ ಬದುಕುವುದು ಒಳ್ಳೆಯದು. ಆಯ್ತಲ್ಲಪ್ಪ? ಹಾ ಗುರುಜಿ. ಅಷ್ಟು ಮಾಡು, ನಿನಗೆ ಒಳ್ಳೇದಾಗಲಿ. ಆ ಹುಡುಗಿ ನೆನಪು ಬಂದಾಗಲಿಲ್ಲ ಬರಲಿ, ತೊಂದರೆ ಇಲ್ಲ. ಅವಳು ಯಾರನ್ನಾದ್ರೂ ಮದುವೆ ಆಗಲಿ, ಯಾರ ಜೊತೆನಾದರೂ ಸುತ್ತಾಡಲಿ, ಅದು ನಂದಲ್ಲ. ನಾನೇನೋ ವಾಟ್ಸಪ್ಪಲ್ಲಿ ಐ ಲವ್ ಯು ಅಂದ್ಕೊಂಡ್ಬಿಟ್ಟಿದ್ದು, ಐ ಲವ್ ಯು ಟೂ ಅಂದ್ಕೊಂಡ್ಬಿಟ್ಟಿದ್ದು, ಅದೆಲ್ಲ ನಮ್ಮ ದಡ್ಡತನ ಹೊರತು ಅದಕ್ಕೆ ದೊಡ್ಡವರ ಹಂತದಲ್ಲಿ ಯಾವ ಮನ್ನಣೆಯೂ ಇಲ್ಲ. ಹೌದು ಗುರುಜಿ. ಹಾಗಾಗಿ ನಾನು ಆ ಹುಚ್ಚತನವನ್ನು ಮಾಡಬಾರ್ದು. ಯಾಕಂದರೆ ಇದು ಇಲ್ಲಿಗೆ ಮುಗೀತು. ಆ ಹುಡುಗಿ ನೀನು ದುಡ್ಡು ಕೊಡಲಿಲ್ಲ ಅಂದ್ರೆ ನನ್ನ ಜೊತೆ ಮಾಡಿದ ಮೆಸೇಜ್ಗಳು ಅವನ್ನೆಲ್ಲ ತೋರಿಸ್ತೀನಿ ಅದು ಇದು ಅಂತ ಅಂದರೆ ನಿನ್ನ ಹುಡುಗಿ ಹಂಗಿಲ್ಲದೆ ಇರ್ಬೋದು, ಅಥವಾ ನೀನು ಪ್ರೀತಿಸಿದ ಆ ಹುಡುಗಿ ಅಲ್ದಿರ್ಬೋದು. ಬಟ್ ಇವತ್ತು ಪ್ರೀತಿಗಳು, ಚಾಟ್ಗಳು ಇವೆಲ್ಲ ದೊಡ್ಡ ಬಿಸ್ನೆಸ್ ಆಗ್ಬಿಟ್ಟಿದ್ದಾವೆ. ಹೌದು ಗುರುಜಿ. ಎಚ್ಚರವಾಗಿರು. ಆಮೇಲೆ ನೀನೇ ಅವಳು ಕೊಲ್ಲೋದಿರಲಿ, ನೀನೇ ನೇಣಾಕೊಂಡು ಸತ್ತೋಗ್ಬಿಡ್ತೀವಿ, ಹಂಗೆ ಮಾಡಿಬಿಡ್ತಾರೆ. ಹೌದು ಗುರುಜಿ. ಸ್ವಲ್ಪ ಫೋನ್ ಕೈಯಲ್ಲಿದ್ದು ನೆಟ್ಟಿಗೆ ಅದನ್ನು ಒಳ್ಳೆಯದಕ್ಕೆ ಬಳಸಬೇಕೆ ಹೊರತು ನಿನಗೆ ಒಂದು ಮದುವೆ ಆಗೋ ಹುಡುಗಿ, ನೀನೇ ತಾಳಿ ಕಟ್ಟೋ ಹುಡುಗಿ ಬರೋವರೆಗೂ ಸ್ವಲ್ಪ ಇದನ್ನೆಲ್ಲ ಭದ್ರಪಡಿಸ್ಕೊಂಡು ಸುಮ್ಮನೆ ಫೋನ್ನಲ್ಲಿ ಏನೋ ಒಳ್ಳೆ ವಿಡಿಯೋ ನೋಡಿಕೊಂಡು ಒಳ್ಳೆ ತಿಳ್ಕೊಂಡು ನಿಮ್ಮ ಜ್ಞಾನಕ್ಕೆ ಏನಾದರೂ ಉಪಯೋಗ ತಗೊಂಡಿರಬೇಕು ಹೊರತು ಮೆಸೇಜ್ ಕಳಿಸಿದವ್ರಿಗೆಲ್ಲ ನೀನು ರಿಪ್ಲೈ ಮಾಡ್ಕೊಂಡು ರಾತ್ರೆಲ್ಲ ಕೂತ್ಕೊಂಡ್ರೆ ಅದೇ ನಾಳೆ ಒಂದು ದಿವಸ ಬೆಳಿಗ್ಗೆ ನೀನೇ ದುಃಖ ಪಡಬೇಕಾಗುತ್ತೆ. ಬೇಡಪ್ಪ, ಇವತ್ತು ಪ್ರೀತಿಗಳು ಎಲ್ಲ ನಿಯತ್ತಾಗಿ ಉಳಿದಿಲ್ಲ. ನಿಮ್ಮ ಚಾಟ್ಗಳನ್ನೇ ದೊಡ್ಡ ಅಸ್ತ್ರ ಮಾಡಿಕೊಂಡು ನಿಮ್ಮಿಂದ ಎಲ್ಲ ಕಿತ್ಕೊಳ್ಳೋ ಹಂತಕ್ಕೆ ಬಂದು ನಿಂತಿದ್ದಾವೆ. ಹೌದು ಗುರುಜಿ. ಹೆಚ್ಚು ನಂಗೆ ಹೇಳ್ಬೇಕಂದ್ರೆ ಗುರುಜಿ, ನಿಮ್ ವಿಡಿಯೋಸ್ ಮಾತ್ರ ಇಷ್ಟು ಹೆಲ್ಪ್ ಆಗಿದೆ ಅಂದ್ರೆ ನನಗೊಬ್ಬನಿಗೆ ಅಂತ ಎಷ್ಟೊಂದು ನನ್ನಂತವ್ರಿಗೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗಿದೆ. ಅಯ್ಯೋ, ದೊಡ್ಡ ಮಾತು. ನಿಮ್ ಆಕ್ಚುಲಿ ದೇವ್ರೆ ಅಂತಾನೆ ಹೇಳ್ಬೇಕಂದ್ರೆ ನಮ್ಗೆ ಆ ಟೈಮಲ್ಲಿ ಯಾರು ಮೋಟಿವೇಟ್ ಇಲ್ಲ ಅಂದ್ರೆ ನೀವೇ ಅಲ್ಲ ಸರ್. ಮೋಟಿವೇಶನ್ ಅಂತ ನೀವೇ. ನಿಮ್ ವಿಡಿಯೋ ನೋಡಿ ತುಂಬಾ ಅಂದ್ರೆ ನಮ್ಗೆ ಸ್ಫೂರ್ತಿದಾಯಕ ಮಾತುಗಳು ತುಂಬಾ ಮನ್ಸಿಗೆ ಹಚ್ಕೊಬೇಕು. ಅವಾಗೆಲ್ಲ ಈ ತರ ಇರ್ಬೇಕು. ತುಂಬಾ ನಾನ್ ತುಂಬಾ ಇದು ಮಾಡ್ತೀನಿ ಗುರುಜಿ, ನಿಮ್ ವಿಡಿಯೋಗಳೆಲ್ಲ ನೋಡ್ತೀನಿ. ಅಷ್ಟೇ. ಅದರಿಂದನೇ ನಾನು ಇಲ್ಲಿವರೆಗೂ ಅಂದ್ರೆ ಮೋಟಿವೇಶನ್ ಆಗಿ ನೀವಷ್ಟು ಪ್ರೀತಿಯಿಂದ ಗುರು ಅಂತೀರಿ. ನಾನು ಕೇಳುವ ದಕ್ಷಿಣೆ ಇಷ್ಟೇ, ನಿನ್ನ ತಾಯಿ ತಂದೆಗೆ ನೀನೊಬ್ಬ ಒಳ್ಳೆಯ ಮಗನಾಗಿ, ಅಯ್ಯೋ ಇಂಥ ಮಗನನ್ನು ಹೆತ್ತಿದ್ದಕ್ಕೆ ನಮಗೆ ಸಾರ್ಥಕ ಆಯಿತು ಅಂತ ಅವ್ರ ಬಾಯಲ್ಲಿ ಬಂದರೆ ನಿನ್ನ 7 ಜನ್ಮಗಳು ಒಂದು ಪುಣ್ಯದ ನೆಲದಲ್ಲಿ, ಪುಣ್ಯದ ವಂಶದಲ್ಲಿ ನಿನ್ನ ಜನನವಾಗುತ್ತೆ. ಅಂದರೆ ನನ್ನ ಈ ಜನ್ಮದಲ್ಲಿ ನನಗೆ ಯಾರು ತಂದೆ ತಾಯಿಗಳಾಗಿ ಸಿಕ್ಕಿದ್ದಾರೆ ಅವರು ಕೇವಲ ತಂದೆ ತಾಯಿಗಳಲ್ಲ, ಅವರ ಸೇವೆ ಮಾಡೋದ್ರಿಂದ ನನ್ನ ಮುಂದಿನ ಜನ್ಮ ಹೇಗಿರುತ್ತೆ ಅನ್ನೋದು ನಿರ್ಧಾರವಾಗುತ್ತಂತೆ. ಅವ್ರಿಗೆ ಕಣ್ಣೀರು ಹಾಕ್ಸಿದ್ರೆ ಕೆಟ್ಟ ಒಂದು ಪಾಪಿ ಜನ್ಮ. ಅವರನ್ನು ಚೆನ್ನಾಗಿ ನೋಡಿಕೊಂಡು ಅವರನ್ನು ಸಂಭಾಳಿಸಿ, ಅವರು ನಮ್ಮನ್ನು ಹೇಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಅಂಗನವಾಡಿಗೆ ಹೋಗ್ಬೇಕಾದ್ರೆ ತೊಳೆದು ಬಳೆದು ಪೋಷಣೆ ಮಾಡ್ತಿದ್ರು, ಹಾಗೆ ನಾವು ಅವರನ್ನು ತೊಳೆದು ಬಳೆದು ನಾವು ಅವರನ್ನು ಬಿದ್ದಂಥ ಕಾಲಕ್ಕೆ ಚೆನ್ನಾಗಿ ನೋಡಿಕೊಳ್ಳೋದು, ಅದು ಎಲ್ಲ ಮಕ್ಕಳಿಗೂ ಸಿಗೋದಿಲ್ಲ. ಎಷ್ಟೋ ಅನಾಥ ಮಕ್ಕಳು ತಾಯಿ ಪ್ರೀತಿ ಇಲ್ಲ, ತಂದೆ ಪ್ರೀತಿ ಇಲ್ಲ, ತಂದೆ ತಾಯಿ ನೋಡಿಲ್ಲ. ಅಂಥವರ ನಡುವೆ ನಿಮಗೆ ತಂದೆ ತಾಯಿ ಅಕ್ಕ ಒಂದು ತುಂಬು ಕುಟುಂಬ ಇದೆ. ಅದನ್ನು ಇಲ್ಲಿ ಯಾರೋ ಮಧ್ಯದಲ್ಲಿ ಬಂದು ಹಾಳು ಮಾಡೋದು ಬೇಡ. ಅಥವಾ ನೀನೇ ಹೋಗಿ ಯಾವುದೋ ಕಾಮ, ಮೋಹ, ಪ್ರೇಮ ಇವೆಲ್ಲ ಈ ಸಿನಿಮಾ ನೋಡಿಯೋ, ಅಥವಾ ಅವನು ಹಂಗೆ ಆ ಹುಡುಗಿ ಜೊತೆ ಓಡಾಡ್ತವನೇ, ನನ್ನ ಫ್ರೆಂಡ್ ಹಂಗಿದ್ದಾನೆ, ಹಿಂಗೆ ಲೈಫ್ ಎಂಜಾಯ್ ಮಾಡಬೇಕಣೋ, ಇರೋದೊಂದು ಲೈಫು ಏನೇನೋ ತಲೆಗೆ ತುಂಬಿಡ್ತಾರೆ. ಅದನ್ನ ನಂಬ್ಕೊಂಡು ಹಿಂಗೆ ಹೋಗಿ ಎಡವಟ್ಟಾಗಿ ಕಡೆಗೆ ಸಾಯೋ ಸ್ಥಿತಿಗೆ ಹೋಗ್ಬಿಡ್ತವೆ. ಹಂಗೆ ಬೇಡಪ್ಪ. ನೆನಪಾಲಿಗೂ ಒಂದು ಹೆಣ್ಮಗಳು ಬರ್ತಾಳೆ, ಆ ಹೆಣ್ಮಗಳನ್ನ ದೇವತೆ ಥರ ನೋಡ್ಕೊ. ನಿನ್ನ ಪಾಲಲ್ಲಿ ನೋಡಪ್ಪ, ನಿನ್ನ ತಾಯಿ, ನಿನ್ನ ಅಕ್ಕ, ನಿನ್ನ ಹೆಂಡತಿ, ನಾಳೆ ನಿನಗೆ ಹುಟ್ಟೋ ಮಗಳು, ಈ 4 ಹೆಣ್ಮಕ್ಳನ್ನ ನೀನು ದೇವತೆ ಥರ ಕಾಣಬೇಕು. ನಿನ್ನ ಎತ್ತಿರೋ ತಾಯಿ, ನಿನ್ನ ಒಡ ಹುಟ್ಟಿರೋ ಅಕ್ಕ, ನಾಳೆ ನಿನ್ನ ಮದುವೆ ಆಗೋ ಹೆಂಡತಿ, ಮತ್ತು ನಿನಗೂ ಅಕಸ್ಮಾತಾಗಿ ಹುಟ್ಟೋ ಒಂದು ಹೆಣ್ಣುಮಗಳು, ಈ 4 ಹೆಣ್ಣುಗಳು ನಿನ್ನ ಪಾಲಿಗೆ ದೇವತೆಗಳು. ಅದನ್ನು ಬಿಟ್ಟು ನಾನು ಆ ಕಡೆ ಈ ಕಡೆ ನೋಡಿದ್ನೋ ನಾನು ಕೆಟ್ಟೆ. ಯಾಕಂದರೆ ಈ ಹೆಣ್ಣು, ಈ ತಾಯಿ ಹೆತ್ಲು, ಮತ್ತು ಜೊತೆಗೆ ಒಡ ಹುಟ್ಟಿದ ಅಕ್ಕ ನಿನ್ನನ್ನು ಸಲಹುದ್ಲು, ಮತ್ತು ಜೊತೆಗೆ ಬರೋ ಹೆಂಡತಿ ಅಥವಾ ಮದುವೆ ಆಗೋ ಹೆಂಡತಿ ನಿನಗೆ ಎಲ್ಲ ರೀತಿಯ ಸುಖ ಸಂತೋಷಗಳನ್ನು ಕೊಟ್ಲು, ಮತ್ತು ನಾಳೆ ನಿನಗೆ ಹುಟ್ಟೋ ಮಗಳು ನಿನಗೆ ಅಪ್ಪ ಅನ್ನೋ ಪದವಿಯನ್ನು ಕೊಟ್ಲು. ಈ 4 ಜನರು ನಿನಗೆ ವರ. ಆದರೆ ಪರಸ್ತ್ರೀ ವಿಚಾರ ಹೋದ್ರೆ ಅದು ಶಾಪ. ಇದೇ ಹೆಣ್ಣು ವರ ಹೇಗೋ ಅದೇ ಹೆಣ್ಣಿನ ವಿಚಾರದಲ್ಲಿ ಸ್ವಲ್ಪ ಯಾಮಾರಿದ್ರು ಅದು ಶಾಪವಾಗಿಬಿಡುತ್ತೆ. ಇಷ್ಟು ಕಾಪಾಡ್ಕೋ, ನಿನ್ಗೆ ಒಳ್ಳೇದಾಗ್ಲಿ. ಆಶ್ರಮದ ಸಂಪರ್ಕದಲ್ಲಿರಪ್ಪ. ಆಗಾಗ ಬೆಂಗಳೂರಲ್ಲಿ ನಿಮ್ಮೊಂದ್ಸಲ ನೋಡ್ಬೇಕಲ್ಲ ಗುರುಜಿ ನಾವು. ಅಯ್ಯೋ, ನಾನೇನ್ ದೇವರಲ್ಲಪ್ಪ. ಆಶ್ರಮಕ್ಕೆ ಬನ್ನಿ. ಇಲ್ಲ ಗುರುಜಿ, ನಂಗೆ ಯಾವ್ದು ನಾನು ಇವಾಗ ನಿಮ್ದು ಯೂಟ್ಯೂಬ್ ಅಂದ್ರೆ 4-5 ವರ್ಷದಿಂದ ನೋಡ್ಕೊಂಡ್ ಬರ್ತಾ ಇದೀನಿ ನಾನು ನಿಮ್ದು. ಅಂದ್ರೆ ನಮ್ಗೆ ಏನಂದ್ರೆ ಒಂದ್ಸಲ ನೋಡ್ಬೇಕಲ್ಲ ಗುರುಜಿ ಅಂತ ಒಂಥರ ಆಸೆ ಇದೆ. ಖಂಡಿತನಪ್ಪ. ಆಶ್ರಮದ ಅಡ್ರೆಸ್ ಕಳಿಸ್ತಾರೆ, ಇದೇ ನಂಬರ್ಗೆ ವಾಟ್ಸಪ್ ಮಾಡು. ಎಂದಾದ್ರೂ ಒಂದಿನ ಭಾನುವಾರ ಬಿಡು ಮಾಡ್ಕೊಂಡು ಬಂದು ಹೋಗಪ್ಪ.
ಆಯ್ತಾ? ಬೆಂಗಳೂರಲ್ಲಿ ಇರ್ತೀರಾ ಗುರುಜಿ? ಬೆಂಗಳೂರಲ್ಲೇ ಇರ್ತೀನಿ. ಅದು ನಿಮ್ಗೆ ಅಡ್ರೆಸ್ ಕಳಿಸ್ತಾರೆ, ನೀವು ಮೆಸೇಜ್ ಮಾಡಿ. ಸೊ ಇಲ್ಲಿಂದ ಈಚೆಗೆ ಅದು ಅದು ಎಲ್ಲ ರೀತಿಯಲ್ಲೂ ಬಂದ್ ಮಾಡಿಬಿಟ್ಟು ಆ ಸಭ್ಯ ಮಾರ್ಗದಲ್ಲಿ, ಈಗ ಮದುವೆ ಆಗೋವರೆಗೂ ನೀನೊಂದು ಆ ಬ್ರಹ್ಮಚಾರಿ ಜೀವನವನ್ನು ಯಾವುದೇ ರೀತಿ ವೀರ್ಯನಾಶ ಮಾಡಿಕೊಳ್ಳದೆ, ಭಾವನೆಗಳಿಗೆ ಪೆಟ್ಟು ಕೊಟ್ಟುಕೊಳ್ಳದೆ, ಅಥವಾ ಇನ್ನು ನಿನ್ನ ಪಾಲಿಗೆ ಬರುವ ಹೆಣ್ಣನ್ನು ಹೊರತುಪಡಿಸಿ ಈ ಕ್ಷಣದಿಂದ ಬೇರೆ ಎಲ್ಲ ಹೆಣ್ಣನ್ನು ದೇವತೆಯ ರೂಪದಲ್ಲಿ ನೋಡ್ತಾ ಹೋಗು, ಅಕ್ಕ ತಂಗಿ ರೂಪದಲ್ಲಿ ನೋಡ್ತಾ ಹೋಗು. ಆ ಕಾರಣಕ್ಕೆ ನಿನ್ನ ಮನೆ ಮನಸ್ಸನ್ನು ಬೆಳಗುವ ಒಳ್ಳೆ ಹೆಣ್ಣುಮಗಳೇ ನಿನಗೆ ಸಿಗ್ತಾಳೆ. ಆಯ್ತಲ್ಲಪ್ಪ? ಹಾ ಗುರುಜಿ. ಮೆಸೇಜ್ ಮಾಡ್ಲಿಕ್ಕೆ 100 ಜನ ಸಿಗ್ಬೋದು, ಆದರೆ ಬದುಕು ಬಾಳ್ಲಿಕ್ಕೆ ಒಂದು ಹೆಣ್ಣು ಬೇಕು. ಆ ಹೆಣ್ಣು ಸಿಗಬೇಕಂದ್ರೆ ಅವ್ರ ಜೊತೆ ರಾತ್ರಿ ಹೊತ್ತು ಇದನ್ನೆಲ್ಲ ಮಾಡೋದು ಬಿಡ್ಬಿಡ್ಬೇಕು. ಹೌದು ಗುರುಜಿ, ನಿಜ ಗುರುಜಿ. ಅದೊಂಚೂರು ಅದನ್ನೇ ಬ್ರಹ್ಮಚರ್ಯ ಅಂತಾರೆ. ಹಾ ಗುರುಜಿ. ಸ್ವಲ್ಪ ಅದನ್ನು ಕಾಪಾಡ್ಕೊಳಪ್ಪ, ನಿನ್ನ ಬದುಕು ಚೆನ್ನಾಗಿರುತ್ತೆ. ಆಯ್ತಾ? ನಿನ್ಗೆ ನಿಮ್ ಜೊತೆ ಒಳ್ಳೇದಾಗಲಿ. ಮಾತಾಡಿ ತುಂಬಾ ಖುಷಿ ಆಯ್ತು ಗುರುಜಿ. ನಂಗೆ ಆಕ್ಚುಲಿ ನಾನು ಅನ್ಕೊಂತ ಇದ್ದೆ ನಿಮ್ ಜೊತೆ ಮಾತಾಡೋದಕ್ಕೆ ಕಾಲಾದ್ರೂ ಸಿಗುತ್ತಲ್ಲ ಅನ್ಕೊಂಡಿದ್ದೆ, ಬಟ್ ನಾನು ಅದೃಷ್ಟಕ್ಕೆ ಅಯ್ಯೋ ಅಯ್ಯೋ ಹಾಗೇನಿಲ್ಲಪ್ಪ. ನನಗೆ ನಿನ್ನಲ್ಲಿ ದೊಡ್ಡತನ ಅಂದರೆ, ನೀನು ಹಾಗೆ ಮೋಸ ಹೋದಾಗಲೂ ತಂದೆ ತಾಯಿಗಳಿಗೆ ಆಗಾಗ ನೀನು ಡಿಪ್ರೆಷನ್ನಲ್ಲಿ ಇದ್ದ ಸಮಯದಲ್ಲಿ ಏನೋ ಒಂದು ಮಾತು ಬೈತಿದ್ದೆ, ಯಾಕಂದ್ರೆ ನೀನು ನೋವಲ್ಲಿದ್ದೆ, ಅವ್ರು ಬಂದು ಏನೋ ಕೇಳ್ತಿದ್ರು, ನೀನೇನೋ ಒಂದು ಮಾತು ಬೈತಿದ್ದೆ. ಅದೆಲ್ಲ ಆದಮೇಲೆ ಫ್ರೆಂಡ್ಸ್ ಹೇಳಿದ್ರು ಅಂತಲೋ ಅಥವಾ ವಿಡಿಯೋ ನೋಡೋ, ಇಲ್ಲ ನಾನು ಒಬ್ಬಳಿಗೋಸ್ಕರ ಕೊರಗೋದಕ್ಕಿಂತ ಮೂವರಿಗೋಸ್ಕರ, ಅಕ್ಕನಿಗೋಸ್ಕರ, ಅಪ್ಪನಿಗೋಸ್ಕರ, ಅಮ್ಮ, ಈ ಮೂವರಿಗೋಸ್ಕರ ನಾನು ನೆಮ್ಮದಿಯಾಗಿ ಬದುಕಬೇಕು. ಅಂದರೆ ಒಬ್ಬಳಿಗೋಸ್ಕರ ಕೊರಗೋದಕ್ಕಿಂತ ಮೂವರಿಗೋಸ್ಕರ ನೆಮ್ಮದಿಯಾಗಿರು. ಬಹುಜನ ಸುಖಾಯ ಬಹುಜನ ಹಿತಾಯ. ಇವಾಗ ನಂಗೆ ಅನ್ಸುತ್ತೆ ಗುರುಜಿ, ಕೆಲವಲ್ಲ ಗಿಲ್ಟ್ ಕಾಡುತ್ತೆ ನಂಗೆ. ನಮ್ಮ ಅಪ್ಪ ಅಮ್ಮಗೆ ಅಂದ್ರೆ ನೀವ್ ಹೇಳ್ದಂಗೆ ಒಂದ್ ಜೊತೆ ಚಪ್ಪಲಿ ಕೊಡ್ಸ್ಲಿಲ್ಲ, ಒಂದ್ ಜೊತೆ ಬಟ್ಟೆ ಕೊಡ್ಸ್ಲಿಲ್ಲ ಅವ್ರಿಗೆ. ಅದೇ ಅವ್ರಿಗಾದ್ರೂ ಕೊಡ್ಸಿದ್ರೆ ಅವ್ರು ನಂಗೆ ಅಲ್ವಾ? ಯಾವ ತರ ನೋಡ್ಕೊಂತ ಇದ್ರು. ಅಷ್ಟೇ. ಇದು ಈ ಹೆಣ್ಣಿಗೆ ಏನು ಮಾಡ್ದಲ್ಲಪ್ಪ ಅವರು ಕೃತಜ್ಞತೆ. ನೀನು ಹೊರಗಡೆ ಯಾರಿಗೂ ಉಪಕಾರನೇ ಮಾಡಬೇಡ ಅಂತ ನಾನು ಹೇಳಲ್ಲ, ಆದರೆ ಕೊಟ್ಬಿಟ್ಟು ಮರ್ತು ಬಿಡು. ಆಯ್ತಾ? ಈ ಹೆಣ್ಣಿಗೆ ಯಾಕೆ ಕೊಡಿಸ್ದೆ? ದಾನ ಧರ್ಮ ಅಂತ ಏನು ನೀನು ಕೊಡ್ಲಿಲ್ಲ, ನಿಂದು ಒಂದು ಸ್ವಾರ್ಥ ಇತ್ತು, ಕೊಡಿಸ್ದೆ. ನನ್ನ ಹುಡುಗಿ ಅಥವಾ ನನಗೆ ಸುಖ ಕೊಡೋಳು, ಅಥವಾ ನನಗೆ ನೆಮ್ಮದಿ ಕೊಡೋಳು, ನನಗೆ ತಾಳಿ ಕಟ್ಟಿಸ್ಕೊಳ್ಳೋಳು, ಇಂಥದ್ದೇನೋ ನಿಂದು ಇತ್ತು, ಅದಕ್ಕೆ ಕೊಟ್ಟೆ. ಅದನ್ನ ದಾನ ಅಂತ ಪರಿಗಣಿಸ್ಲಿಕ್ಕೆ ಆಗಲ್ಲ, ಅಥವಾ ಅದರಿಂದ ಪುಣ್ಯ ಅಂತ ನಾವು ಅನ್ಲಿಕ್ಕೆ ಆಗಲ್ಲ. ಅದನ್ನ ಎಲ್ಲಿ ಸ್ವಾರ್ಥದಿಂದ ನೀನು ಯಾರಿಗೂ ಇನ್ನೇನನ್ನು ಕೊಟ್ಟಿರ್ತೀಯೋ ಅದು ಪಾಪವೇ ಆಗುತ್ತೆ ಹೊರತು ಅದು ಪುಣ್ಯ ಆಗಲ್ಲ. ಆದರೆ ಯಾವಾಗ ನೀನು ಕೊಡುವ ಸಮಯದಲ್ಲಿ ಏನನ್ನೂ ನಿರೀಕ್ಷಿಸದೆ ಕೇವಲ ಕೊಡುವ ಅಂದರೆ ತೆಗೆದುಕೊಳ್ಳಿಕ್ಕೆ ಸಿಗೋರು ಈ ಲೋಕದಲ್ಲಿ ಅಪರೂಪನಪ್ಪ. ಕೆಲವೊಮ್ಮೆ ಕೊಡೋಕೆ ತಯಾರಿರ್ತೀವಿ, ತಗೊಳ್ಳೋಕೆ ಯಾರೂ ಇರಲ್ಲ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ನೀನೇನು ಕೊಡ್ತೀಯ ಕಣೋ ಮನುಷ್ಯ, ಆದರೆ ತೆಗೆದುಕೊಳ್ಳಿಕ್ಕೆ ನೀನು ಕೊಡ್ತೀಯ ಅಂದಾಗ ತೆಗೆದುಕೊಳ್ಳಿಕ್ಕೆ ಭಗವಂತ ಯಾರನ್ನು ಕಳಿಸ್ದೆ ಹೋದ್ರೆ ನೀನು ಯಾರಿಗೆ ಕೊಡ್ತೀಯ? ಅದಕ್ಕೆ ನಾನು ಕೊಡ್ತಿದ್ದೀನಿ ಅನ್ನೋ ಅಹಂಕಾರ ಇರಬಾರ್ದಂತೆ. ಅಯ್ಯೋ, ನನ್ನನ್ನು ಕೊಡುವ ಸ್ಥಾನದಲ್ಲಿ ಭಗವಂತ ಇಟ್ಟಿದ್ದಾನೆ, ಅದು ನನ್ನ ಭಾಗ್ಯ. ಮತ್ತೆ ನಾನು ಕೊಡುವಾಗ ತೆಗೆದುಕೊಳ್ಳಿಕ್ಕೆ ಒಬ್ಬನನ್ನು ಕಳಿಸಿದ್ದಾನೆ, ಅದು ನನ್ನ ಭಾಗ್ಯ ಅನ್ಬೇಕಂತೆ. ಹೌದು ಗುರುಜಿ. ಕೆಲವೊಮ್ಮೆ ಅವ್ನು ತಗೊಳ್ತವನೇ, ನಾನು ಅಂದ್ರಿ ಕೊಟ್ಟಿದ್ದು ಅನ್ನೋ ಭಾವನೆ ಬಂದ್ಬಿಡುತ್ತೆ. ಆದರೆ ಕೊಟ್ಟಿದ್ದು ನಾನಲ್ಲ, ಕೊಡಿಸಿದ್ದು ಭಗವಂತ. ಮತ್ತೆ ಕೊಟ್ಟಿದ್ದನ್ನು ಸ್ವೀಕರಿಸ್ಲಿಕ್ಕೆ ಒಬ್ಬ ಬೇಡುವ ಸ್ಥಿತಿಯಲ್ಲಿ ಒಬ್ಬ ಇರಬೇಕು ಅಂದ್ರೆ ಅದು ನಮ್ಮ ಭಾಗ್ಯವೇ ಅಲ್ವಾ? ಹಾಗಾಗಿ ಅಲ್ಲಿ ಏನು ಕೊಟ್ಟಿದ್ದೀಯಾ ಅದನ್ನೆಲ್ಲ ಮರ್ತು ಬಿಡು, ಆಯ್ತು. ಅದೇನೋ ಋಣ ಇತ್ತು, ಮುಗಿದು ಹೋಯ್ತದು. ಆದರೆ ಇಲ್ಲಿ ನೀನೇ ಹೇಳ್ದಂಗೆ ಅಪ್ಪ ಅಮ್ಮನನ್ನು ಒಂದು ದಿವಸ, ಅಮ್ಮ ಅಪ್ಪ ಬನ್ನಿ ಇಲ್ಲೇ ಹೋಟ್ಲ ದಿವಸ ಮನೇಲೆ ಊಟ ಮಾಡಿದ್ದೀವಿ, ವಾರಕ್ಕೊಮ್ಮೆ ಒಂಚೂರು ನಡ್ಕೊಂಡು ಹೋಗೋಣ, ಸಂಜೆ ಹೊತ್ತು ಭಾನುವಾರದ ಹೊತ್ತು ಇಲ್ಲೇ ಹತ್ರದಲ್ಲಿರೋ ಹೋಟ್ಲಲ್ಲಿ ಕೂತ್ಕೊಂಡು ಒಂದು ತಿಂಡಿ ತಿಂದು ಬರೋಣ, ಕಾಫಿ ಕುಡಿದು ಬರೋಣ. ಯಾಕಂದರೆ ಇದೊಂದು ಪುಟ್ಟ ಜೀವನ. ನಿನಗೆ ಅಂತ ಇರೋ ಕೆಲವು ಜೀವಗಳನ್ನು ಇಷ್ಟಾದರೂ ಖುಷಿ ಪಡಿಸ್ದೆ ನೀನು ಹೊರಗಡೆ ಒಳಗೋಸ್ಕರ, ಸಿಗದೆ ಇರೋಳಿಗೋಸ್ಕರ ಒಂದು ದಿವಸ ಕಾಫಿ ಕರ್ಕೊಂಡು ಹೋಗ್ಬೇಕು ಅಪ್ಪನನ್ನು, ಅಮ್ಮನನ್ನು ಒಂಚೂರು ಬಾರಮ್ಮ ಅಲ್ಲಿವರೆಗೂ ನಡ್ಕೊಂಡು ಹೋಗೋಣ, ಬಾರಪ್ಪ ಅಲ್ಲಿ ಬಾರಕ್ಕ ಎಲ್ಲ ಒಟ್ಟಿಗೆ ಹೋಗಿ ಅಲ್ಲಿ ಊಟ ಮಾಡಿ ಬರೋಣ, ಒಂದು ಇಡ್ಲಿ ತಿಂದು ಬರೋಣ. ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ ನಾವಿದನ್ನು ಮರ್ತೇ ಬಿಟ್ಟಿದ್ದೀವಿ. ನಾವು ಹೊರಗಡೆ ದೂರದಲ್ಲಿರೋ ಯಾರನ್ನೂ ಸುಖ ಪಡಿಸ್ಲಿಕ್ಕೆ ಒಳಗಡೆ ಇರೋರಿಗೆ ನೋವು ಕೊಟ್ಟು 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 ಪಾಪಿಗಳಾಗ್ಬಿಟ್ಟಿದ್ದೀವಿ. ಅದಾಗಬಾರ್ದಪ್ಪ. ಜೀವನವನ್ನು ಬದುಕೋ ರೀತಿ ಇದೆ, ಅದನ್ನು ನಾವು ಅರ್ಥ ಮಾಡಿಕೊಂಡು ಬದುಕಬೇಕು. ನಿನ್ಗೆ ಒಳ್ಳೇದಾಗಲಿ, ಶುಭ ಆಗಲಪ್ಪ. ನೀನು ಯಾವಾಗಾದ್ರೂ ಆಶ್ರಮಕ್ಕೆ ಬಂದು ಹೋಗು. ಹಾ ಗುರುಜಿ, ಬರ್ತೀನಿ ಗುರುಜಿ. ಹಂಗೆ ನೀವು ಒಂದ್ಸಲ ಆದ್ರೆ ನಾರ್ತ್ ಕರ್ನಾಟಕ ಕಡೆ ಬನ್ನಿ ಗುರುಜಿ, ಯಾಕಂದ್ರೆ ತುಂಬಾ ಜನ ಇದಾರೆ ಸರ್ ಗುರುಜಿ ನಿಮ್ ಫಾಲೋವರ್ಸ್ ಈ ಕಡೆ. ಉತ್ತರ ಕರ್ನಾಟಕದ ಕಡೆ ಅಂತೂ ಅದನ್ನ ನಾನು ಏನು ಹೇಳ್ಬೇಕು ಗೊತ್ತಿಲ್ಲ, ಬಟ್ ಅವರೆಲ್ಲರೂ ನಮಗೆ ನಮ್ ಫ್ರೆಂಡ್ಸ್ ಇದಾರೆ ಗುರುಜಿ, ತುಂಬಾ ಜನ ಇದಾರೆ. ಬಟ್ ನಿಮ್ ಜೊತೆ ಮಾತಾಡ್ಬೇಕಂತ ಅನ್ಕೊಂತಾರೆ, ಬಟ್ ಅವ್ರಿಗೆ ಕಾಲೇಜ್ ಸಿಗಲ್ಲ ಗುರುಜಿ ಅವ್ರಿಗೆಲ್ಲ. ಹಾಗೇನಿಲ್ಲಪ್ಪ, ಕಾಲ್ ಸಿಗದೆ ಇರೋಷ್ಟು ಅಂತ ಏನಿಲ್ಲ. ಆದರೆ ನೀನೇ ಹೇಳ್ದಂಗೆ ಸ್ವಲ್ಪ ಈ ಕಡೆ ಈ ಆಶ್ರಮದಿಂದ ನೆಮ್ಮದಿ ತಗೊಂಡವರು ಅಥವಾ ಇಲ್ಲಿ ಕಷ್ಟ ಹೇಳ್ಕೊಂಡು ಬರೋರು 100ರಲ್ಲಿ 75 ಜನ ಅಲ್ಲಿ ಆ ಕಡೆಯವರೇ ಇರ್ತಾರೆ.
ಹೌದು ಪಾಪ ಅಲ್ಲಿನ ಹೆಣ್ಮಕ್ಳು ಯಾವ್ದಾವ್ದು ನಾನಾ ರೀತಿಯಲ್ಲಿ ನೊಂದಿರೋರು ಜಾಸ್ತಿ ಪಾಪ ಅವರು. ಬಟ್ ಏನೋ ಗುರುಜಿ ನಿಮ್ಮ ಆಶೀರ್ವಾದದಿಂದ ಆಲ್ಮೋಸ್ಟ್ ಎಲ್ರಿಗೂ ಒಳ್ಳೇದಾಗಿದೆ ಗುರುಜಿ ಈ ಕಡೆ. ದೇವ್ರ ದಯೇನಪ್ಪ. ಬಟ್ ನೀವು ಒಂದ್ ಟೈಮ್ಸ್ ಆದ್ರೆ ಈ ಕಡೆ ಬಂದ್ರೆ ಚೆನ್ನಾಗಿರುತ್ತೆ. ಒನ್ ಟೈಮ್ ಅಲ್ಲಪ್ಪ, ನನಗೆ ಇಚ್ಛೆ ಇದೆ, ಬಟ್ ಬರ್ಲಿಕ್ಕೆ ಒಂದು ಸೌಕರ್ಯಗಳು ಮಾಡ್ಕೊಳ್ಬೇಕು, ಅದಕ್ಕೊಂಚೂರು ಸಮಯ ಬೇಕು. ನನಗೆ ಬೇಕಾದಾಗ ಪಾಪ ಎಷ್ಟು ಜನ ಕರೀತಾರೆ, ಅಲ್ಲೊಂದಷ್ಟು ಪ್ರವಚನ ಏರ್ಪಡಿಸಬೇಕು, ಅಲ್ಲೊಂದಷ್ಟು ಶಾಲಾ ಕಾಲೇಜಿಗೆ ಹೋಗಬೇಕು, ಅಲ್ಲಿ ಒಂದು ಸಾಮೂಹಿಕವಾಗಿ ಎಲ್ಲರನ್ನು ಒಂದು ಕಡೆ ಸೇರಿಸಿ ಅಲ್ಲೊಂದಷ್ಟು ಮಾತಾಡಬೇಕು, ಅಲ್ಲಿನ ಜನರಿಗೆ ಒಂದು ಸಾಂತ್ವನ, ಅಲ್ಲಿಗೆ ಒಂದು ತತ್ವಜ್ಞಾನದ ಪರಿಚಯ ಮಾಡಬೇಕು ಅಥವಾ ಮಾತಾಡಬೇಕು, ಇದೆಲ್ಲ ಇಚ್ಛೆ ಇದೆ. ಬಟ್ ನೀವು ಹೇಳ್ದಂಗೆ ನಮ್ ತರ ಎಷ್ಟೊಂದ್ ಜನ ಇದಾರೆ ಗುರುಜಿ, ಬಟ್ ಅವ್ರಿಗೆ ಶೇರ್ ಮಾಡ್ಕೊಳಕ್ ಯಾರು ಇಲ್ಲ ಗುರುಜಿ. ಯಾಕಂದ್ರೆ ನೀವು ಅಂತವ್ರು ಬಂದ್ಬಿಟ್ಟು ಆ ತರ ಅಲ್ಲಿ ಹೇಳಿದ್ರೆ ಎಷ್ಟೊಂದ್ ಜನ ಮೋಟಿವೇಶನ್ ಆಗ್ತಾರೆ. ಯಾಕಂದ್ರೆ ಕೆಲವು ಜನಕ್ಕೆ ಅಲ್ಲಿ ಆ ಕಡೆ ಹಳ್ಳಿ ಇರುತ್ತಲ್ಲ ಸರ್ ಗುರುಜಿ, ಮೊಬೈಲ್ ಅದು ಯೂಸ್ ಮಾಡಕ್ಕೂ ಬರಲ್ಲ. ಸತ್ಯ 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 ಸತ್ಯ. ಅವ್ರಿಗೆ ಅಷ್ಟು ನೀವು ಬಂದು ನಿಮ್ದು ಪ್ರೈವೇಟ್ನ ಈ ತರ ತುಂಬಾ ಇಷ್ಟಪಡ್ತಾರೆ ಗುರುಜಿ ಆ ಕಡೆ ಎಲ್ಲ ಬಂದ್ರೆ. ಖಂಡಿತ ನೀವು ಆಶ್ರಮಕ್ಕೆ ಬನ್ನಿ, ನಾವು ಮಾತಾಡೋಣ. ನಿಮ್ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ, ನಿಮಗೆ ಶುಭವಾಗ್ಲಪ್ಪ. ನಿಮ್ಮ ಆಶೀರ್ವಾದ ಇರ್ಲಿ ಗುರುಜಿ ನಮ್ಮಲ್ಲಿ. ಆಯ್ತು, ನನ್ನ ಹಾರೈಕೆ ಇದೆ, ನಿನಗೆ ಒಳ್ಳೇದಾಗ್ಲಪ್ಪ. ಥ್ಯಾಂಕ್ ಯು ಗುರುಜಿ, ಧನ್ಯವಾದ. ಒಳ್ಳೇದಾಗ್ಲಿ, ಒಳ್ಳೇದ. ನನ್ನ ಹಾರೈಕೆ ಅಲ್ಲಪ್ಪ, ಭಗವಂತನ ಹಾರೈಕೆ. ನಾನು ಬಹಳ ಚಿಕ್ಕವ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊ. ಆ ಹುಡುಗಿ ವಿಚಾರ ನೆನಪಾಗುತ್ತೆ, ಆದರೆ ನಾನು ಇಂದಿನಿಂದ ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತೀನಿ. ಯಾವ ಹೆಣ್ಣು ಕೂಡ ಕೈಲಿ ಫೋನ್ ಇದ್ದರೆ ಅವಳ ಮೆಸೇಜಿಗೆ ಕಾಯೋದು, ಅಥವಾ ನೀವೇ ಮೆಸೇಜ್ ಮಾಡೋದು, ಅಥವಾ ಏನೋ ವಿಡಿಯೋ ನೋಡಿಕೊಂಡು ಅಥವಾ ಬೇಡದೇ ಇರೋದು ನೋಡ್ಕೊಂಡು ಮನಸ್ಸು ಕೆಡಿಸ್ಕೊಳ್ಳೋದು ಇಲ್ಲ. ಜನರ ಜೊತೆ ಬೆರೀರಿ, ಫ್ರೆಂಡ್ಸ್ ಜೊತೆ ಬೆರೀರಿ, ಅಥವಾ ಇಂಥ ವಿಡಿಯೋಗಳನ್ನು ನೋಡಿ ಧೈರ್ಯ ತಂದುಕೊಳ್ಳಿ, ಅಥವಾ ಯಾವುದೋ ಕೆಲಸದಲ್ಲಿ ಬ್ಯುಸಿ ಆಗಿ, ಇಲ್ಲ ಅಪ್ಪ ಅಮ್ಮನ ಮಡ್ಲಲ್ಲಿ ಮಲಗಿ ಹತ್ತು ಬಿಡಿ, ನೋವು ಹೇಳ್ಕೊಳ್ಳಿ, ಅಥವಾ ಏನೋ ಅವ್ರ ಜೊತೆ ಮಾತಾಡ್ತಾ ಇರಲಿ. ಬಟ್ ನೀವು ಹೆಚ್ಚು ಏಕಾಂಗಿಯಾಗಿದ್ದಷ್ಟು, ಒಂಟಿತನವಾಗಿದ್ದಷ್ಟು ನಿಮ್ಮದೇ ಆಲೋಚನೆಗಳನ್ನೇ ಸತ್ಯ ಅಂದ್ಕೊಳ್ತೀರಿ, ನೀವೇ ಏನೇನೋ ಊಹೆ ಮಾಡ್ಕೊಳ್ತೀರಿ. ನಿಮಗೆ ಅಯ್ಯೋ ನನ್ನ ಜೀವನದಲ್ಲಿ ದೊಡ್ಡ ನಷ್ಟ ಆಯಿತು ಅಂದ್ಕೊಳ್ತೀರಿ. ಆ್ಯಕ್ಚುಲಿ ಅಲ್ಲಿ ಏನೂ ಇರಲ್ಲ, ಬಟ್ ನಿಮಗೆ ಆ ಭಾವನೆಗಳನ್ನು ನೀವೇ ಊಹೆ ಮಾಡ್ಕೊಂಡು ನಿಮಗೆ ನೀವು ನೋವು ಕೊಟ್ಕೊಳ್ತೀರಿ. ಹಂಗಾಗೋದು ಬೇಡಪ್ಪ. ಒಳ್ಳೆಯದಾಗಲಿ.